ಊರೂರು ಸುತ್ತಿ ಬಂದೆ, ಕಲಿಸಾರೋ ನಿಮ್ಮೂರ್ಗು ಬಂದೆ, ಬಂದ್ರಣ್ಣ ಎಲ್ಲಾರು ಮುಂದೆ, ನಾ ಹೇಳುವ ಈಗ ಲೋಕೋದ ಕಲ್ಯಾಣವ ಹಿಂದೆ. ಕನ್ನಡ ನಾಡು ಪಾರ್ಟಿ ಕಣ್ಮರೆಯಾಗಿ ಹೋಯ್ತು, ಕೋಟೆ ಹರಸು ಪಾರ್ಟಿ ಅವರೇ ಹರಸುವಂಗಾಯ್ತು. ಮಲ್ಯರ ಜನತಾ ಪಾರ್ಟಿ ಯಾಕೆ ಹೇಳ್ದೇನೆ ಹೋಯ್ತು, ಕಾಂಗ್ರೆಸ್ ಕಂಗೆಟ್ಟೋಯ್ತು, JDS ಕಿಲ್ದೋಯ್ತು, BJP ಕಮಲವಂತು ಅರಳಿದರು ಬಾಡೆ ಹೋಯ್ತು. ಸರಿಯಾಗೆ ಮಾಡ್ದೆ ಕಾನಯ್ಯ ಮತದಾರ, ಯಾರು ಬಲ್ರಯ್ಯ ನಿನ್ನ ಲೀಲೆಯ. ಓಹೋ, ಏನು ಪರಂಜ್ಯೋತಿ ಬಂಟೇರ ಸ್ವಾಮಿಗಳ ಪರಮ ಭಕ್ತರು, ಏನೋ ಕಲಿ ಸಾರ್ಕೊಂಡು ಕಂಸಾಳೆ ಹಿಡ್ಕೊಂಡು ಹಾಡ್ಕೊಂಡು ಬರ್ತಾ ಇದ್ದೀರಾ? ಕೇಳು ಕೇಳು ನನ್ನ ಸ್ಕಂದ, ನಿನ್ನ ಶಿಶುಮಗನ್ನ ಮಾಡ್ಕೊಂಡು ಕರ್ನಾಟಕದಲ್ಲಿ ಸಂಚಾರ ಮಾಡಿ ಪವಾಡ ಮಾಡಬೇಕು ಅಂತಿದ್ದೆ ಕಾನೋ ಕಪ್ಪಿ ಮುಂಡತ್ತುದ್ದೆ. ಕಂದ ಏನ್ ಮಾಡ್ನೆ, ಯಾರ್ ಕಾಲುಗುಣವೋ ಸೀಟಿನ ಗುಣವೋ ನಾನು ಕಾಣಿ. 4-5 ವರ್ಷದಿಂದ ಲೋಕಕ್ಕೆಲ್ಲ ಬರ ಮೆಟ್ಕೊಂಡು ಕುಡಿಕು ಕಾಸಿಲ್ದೆ ತಿನ್ನಕ್ಕೂ ಇಟ್ಟಿಲ್ದೆ ಸಾಲ ಮಾಡ್ಕೊಂಡು ಊರ್ ಬಿಟ್ಟು ತೀರ್ಥಯಾತ್ರೆಗೆ ಹೋದನು ನನ್ನ ಕಂದ. ಏನು ಮಾಡಿದೆ ಗುರುದೇವ? ಕುಡ್ದು ಗ್ಯಾನ್ದಲ್ಲಿ ತೀರ್ಥಯಾತ್ರೆ ಮಾಡ್ತು ಹೋಗ್ಬಿಟ್ಟು ಅಡ್ವಾಣಿ ರಥಯಾತ್ರೆನು ಕೃಷ್ಣನು ವಿಜಯದುಂಬಿ ಯಾತ್ರೆನು ಮಾಡ್ಕೊಂಡು ಈಗ ಊರ್ಕ ಕೃಷ್ಕತಾವನಿ ನನ್ನ ಕಂದ. ಹೇಳಿ ಗುರುದೇವ, ಮುಂದುವರಿಸಿ. ನಿಮ್ಮ ಕಲಿ ಕೇಳಿ ನಮ್ಮ ಜನ್ಮ ಈಗ ಪಾವನಾಗಕ್ಕೆ ಶುರು ಆಯ್ತಾದೆ ಗುರುದೇವ. ಹಳೆಯ ಸರ್ಕಾರವು ಗದ್ದಿಗೆ ಎಂದಿಳಿದಾಯ್ತು, ಇಳಿದ ಗಳಿಗೆಗಿಂತ ನಾಡಿಗೆ ಮಳೆಯಾಯ್ತು. ನಾನು ಅಂತ ಮೇರ್ತೋರು ಕಾಲೆತ್ಕ ಮಲಗಾಯ್ತು, ದಳ ಕಾಂಗ್ರೆಸ್ ನೋರ್ಗೆ ಬೇಗ ತನುವಾಗೋಯ್ತು. ದ್ಯಾವಣ್ಣ ಗುಟ್ರಾಕಿ ಮಣ್ಣಿನಿಂದ ಎದ್ದಾಯ್ತು, ಮೈಸೂರು ಸಿದ್ದರಾಮಣ್ಣ ಡವಲ್ನು ಒದ್ರಾಯ್ತು. ಅಡ್ವಾಣಿ ರಥದ ಮೇಲೆ ಗುಬ್ರಾಕನ್ ಮಲಗಾಯ್ತು, ಅನ್ನಂತಣ್ಣ ಪೇಟ ಬಿಚ್ಕಂಡೆಲ್ಲಿ ಕಡೆಗೆ ಓಡಾಗೋಯ್ತು. ಮುಂಡು ತಾವೇ ಅನುಭವಿಸ್ಬೇಕು ಕೇಳ್ರಯ್ಯ, ದೊರೆತನವ ಬಿಟ್ಟು ಬಾಳ್ರಯ್ಯ. ಗುರುದೇವ, ಇದನ್ನೆಲ್ಲ ಯಾವ ಉತ್ತದಿಂದ ಕೈ ಹಾಕಿ ತೆಗೆದ್ರಿ ನನ್ನ ಗುರುವೇ? ಈಗಲೀಗ ನನ್ನ ಕಂದ ಕೇಳು ಶಿಶು ಮಗನೇ. ಕುದುರಿಸಿ ಗುರುದೇವ. ಚುನಾವಣೆ ಮುಂಚೆ ನಮ್ಮ ನಾಯಕರು ನಮ್ ಸರ್ಕಾರ ಬರ್ತದೆ ನಾನು ಆಯ್ತೀನಿ CM, ಇಲ್ಲ ನಮ್ ಸರ್ಕಾರ ಬರ್ತದೆ ನಾನು ಆಯ್ತೀನಿ CM ಅಂತ ಮುಂದೆ ಕಿತ್ತಾಡ್ಕೊಂಡ್ ನಿಂತಿದ್ರೆ ಕಂದ, ಈ ಕಡೆ ಈಗ ಮಳೆ ಬರ್ತದೆ ಕೆರೆ ತುಂಬುತ್ತದೆ, ಈಗ ಮಳೆ ಬರ್ತದೆ ಕೆರೆ ತುಂಬುತ್ತದೆ ಅಂತ ನಮ್ ರೈತ ತಲೆ ಮೇಲೆ ಕೈ ಮಡಿಕಂದ ಆಕಾಶ ನೋಡ್ತಾ ಕುಂತವನಲ್ಲ ಕಂದ. ನಿಮ್ಮ ಮಾತು ಸೂರ್ಯ ಚಂದ್ರನ ತನಕ ಸತ್ಯ ನನ್ನ ಗುರುವೇ. ಆ ಕಡೆ ತಮಿಳುನಾಡಿನವು DMK 40 ಜನ ಗೆದ್ದಿರೋ ಸರ್ಕಲ್ ಆಳ್ಗಳ ಬಿಟ್ಕೊಂಡು ಕಂದ, ಕಾವೇರಿ ನೀರ್ ಬೇಕು ಅಂತ ಡೆಲ್ಲಿಗೆ ಹೋಗಿ ಕುಂತವ್ರ ಮಗನೇ ಕಂದ. ಗುರುದೇವ, ಇಲ್ಲಿ ನಮ್ ರಾಜ್ಯದಲ್ಲಿ ಕೂಸುಡುಕ್ ಮುಂಚೆ ಕುಲಾವಿ ಹೊಲಿಸ್ಕೊಂಡಂಗೆ CM ಆಯ್ತೀನಿ ಅಂತ ಆಸೆ ಇಟ್ಕೊಂಡಿದ್ದವರೆಲ್ಲ ಬೇರೆ CM ಆದ್ ಕೂಡ್ಲೆ ಹೊಲಿಸ್ಕೊಂಡಿದ್ದಂತ ಸಫಾರಿ ಡ್ರೆಸ್ಗಳನ್ನೆಲ್ಲ ಅವ್ರ ಕಾರ್ ಡ್ರೈವರ್ ಗಳಿಗೆ ಕೊಟ್ಬಿಟ್ಟು ಹೋರಾಟ ಎಂಟಿತವು ಸೋಬ್ನ ಸುಳೆತವು ಅನ್ನುವಂಗ್ ಕೂತಾರಲ್ಲ ನನ್ನ ಕಂದ. ಗುರುದೇವ, ಎಂತ ವೇದವಾಕ್ಯನ ಉದುರಿಸಿದ್ರಿ ಗುರುವೇ. ಹಂಗೆ ಶಿಶು ಮಗನೇ, ಆಗ್ಲೇ ನನ್ಗತ್ತು ಶಿಶುಗಳವೇ ಗುರುವೇ. ಕೇಳು ನನ್ನ ಕಂದ, ಮತದಾರರ ಪವಾಡದಂತೆ ಕೇಂದ್ರದಲ್ಲಿ ಕಮಲದ ಹೂ ಒಣಗೋಯ್ತು, 106 ಪಕ್ಷ ಸೇರಿ ಹೊಸ ಸರ್ಕಾರನು ಬಂದೋಯ್ತು. ಈ ಸರ್ಕಾರ ಹೆಂಗಪ್ಪ ಅಂದ್ರೆ ಮಗನೇ, ಹೆಂಗೆ ಗುರುವೇ? ಕಪ್ಪೆಗಳನ್ನ ಹಿಡಿದು ತಕ್ಕಡಿಗಾಕಿ ತೂಕ ಮಾಡ್ದಂಗೆ ಕಂದ. ಗುರುವೇ, ಒಂದು ಕಪ್ಪೆ ಇಡೀ ಮಾತು ಹೋದ್ರೆ ಇನ್ನೊಂದು ದಾರಿ ಹೊರಗಡೆ ಹೋಗಿರ್ತದೆ. ಹಿಂಗೆ ಎಲ್ಲಾ ಕಪ್ಪಗಳು ಹಾರ್ಕೊಂಡೋಗಿ ಪ್ರಧಾನಿ ಸಿಂಗಣ್ಣನ ಗಡ್ಡ ಪೇರ್ತೊಳಗೆ ಸೇರ್ಕಂದ್ರೆ ನಾವೆಲ್ಲಿ ಅಂತ ಹುಡ್ಕೋದು ನನ್ನ ಕಂದ. ಶಿವ ಶಿವ ಹಕಟಕಟ. ಕೇಳು ಮಗನೇ ನನ್ನ ಕಂದ, ಗುರುವೇ, ಸಿಂಗಣ್ಣ ಪ್ರಧಾನಿ ಆಗ್ತಿದ್ದಂಗೆ ನಮ್ ದೇಶ ಟಿವಿಗಳು ತುಂಬಾ ಬರೀ ಗಡ್ಗೋಳೆ ಕಾಣಿಸ್ಕತ್ತಾವೆ ಶಿಶು ಮಗನೇ. ಆ ಮಾತು ಸತ್ತೋಗಿರೋ ನಿಮ್ ತಾತ್ ನಾಣಗೂ ಸತ್ಯ ನನ್ ಗುರುವೇ. ತಲೆಲೆ ಮೆರೆತಿದ್ದೋರ್ಗೆ ನಮ್ ದೇಶೋದ್ ಮತದಾರ ಸರಿಯಾಗಿ ಹಾಕವನೇ ಕಬ್ಬಿಣದ ಮೂಕಾರ. ಇನ್ಮ್ಯಾಲಾದ್ರೂ ಕೇಳ್ರೋ ಮನೆಯಾಳ ಮುಟ್ಟಾಡ್ರ, ನಮ್ ಜನ ಮೆಚ್ಚೋ ರೀತಿ ನಡೆಸಿರಿ ಸರ್ಕಾರ. ಹುಟ್ಟು ನಿಮ್ಮ ಒಣ ದರ್ಬಾರ ಬನ್ನೀರಿ ನೀವು ಜನಗಳ ಹತ್ರ, ಶಿವನೇ ನೀಡಯ್ಯ ಇವರಿಗೆ ಒಳ್ಳೆಯ ಮತಿಗೋಳ. ಗುರುದೇವ, ಎಂತ ಕಂಠ ನಿಮ್ದು ಗುರುದೇವ. ಇನ್ನು ನಮ್ಮ ಹಳ್ಳಿಗಳಲ್ಲಿ ಕೇಳನ ಕಂದ, ಹೇಳಿ ಮಂಡ್ಯದ ಲಿಂಗಯ್ಯ. ಗೆದ್ ಪಟ್ಟೋರು ಗೆದ್ ದಿವಸದಿಂದ ಕುಡಿಕೆ ಶುರು ಮಾಡಿದವರು ಇನ್ನೂ ನಿಲ್ಲಿಸ್ನಿಲ್ಲ ನನ್ ಕಂದ. ಇನ್ನು ನಿಲ್ಲಿಸ್ತಿಲ್ಲ ಗುರುವೇ. ಇನ್ನೊಂದ್ ಕಡೆ ಸೋತೋರ್ ಕಡೆಯವರು ಸೋತು ದಿವಸದಿಂದ ದುಃಖ ಜಾಸ್ತಿ ಆಗ್ಬಿಟ್ಟು ಕುಡಿಕೆ ಶುರು ಮಾಡಿದವರು ಇನ್ನೂ ನಿಲ್ಲಿಸ್ನಿಲ್ಲ ಕಂದ. ಹೌದು ಗುರುವೇ, ಎಲೆಕ್ಷನ್ ಸ್ಟಾಕ್ ಇನ್ನೂ ಖಾಲಿ ಮಾಡ್ತಾವ್ರಂತೆ. ಕೇಳಿದ್ದೀನಿ ಮಗನೇ, ಸೀಲಿಲ್ದರು ಪಾಕಿಟ್ಟು ಮೂಟ್ಗಟ್ಟಲೆ ತುಂಬಿದವಂತೆ. ಹೌದು ಗುರುವೇ. ಕೆಲವು ಹೊಸದಾಗಿ ಉತ್ಕಂದಂತ ರಾಜಕೀಯ ಪಕ್ಷದವರು ಮಗನೇ, ನಾವು 100 ಸೀಟ್ ಗೆಲ್ತೀವಿ ಅಂತ ಒಂದ್ ಪಕ್ಷದವನು ಕೂಗಾಡಿದ್ರೆ, ಇಲ್ಲ ನಾವು 100 ಸೀಟ್ ಗೆಲ್ತೀವಿ ಅಂತ ಇನ್ನೊಂದ್ ಪಕ್ಷದವನು ಕತ್ತಿನೂ ಹಿಡ್ಕೊಂಡು ಜನನು ಎದ್ರಿಸ್ಕೊಂಡು ಏಲಿ ಅಂತ ದಿನ ಟಿವಿಲ್ ಬತ್ತಿದ್ದೋನು ಅವನೀಗ ಎಲ್ಗೋದ್ನೋ ನನ್ನ ಕಂದ.
ಭಕ್ತ ಶಿಶುಮಗನೇ, ಅದೇನು ಅಪ್ಪಣೆ ಆಗ್ಬೇಕು ಗುರುವೆ? ಏನಿಲ್ಲ, ನಿನ್ನ ಹತ್ರ 100 ರೂಪಾಯಿ ಇದ್ದದೆ ನನ್ ಕಂದ. ಯಾಕೆ ಗುರುವೆ? ಯಾಕವಿಲ್ಲ ನನ್ ಕಂದ, ನನಗೂ ಅಷ್ಟೊತ್ತಿಂದಲೂ ಕಲಿ ಸಾರಿ ಸಾರಿ ಗಂಟ್ಲು ಒಣಗೋಗ್ಬಿಟ್ಟದೆ ಶಿಶುಮಗನೇ. ಅದಕ್ಕೋಸ್ಕರ ನಾನು ಈಗಲೇ ಹೋಗಿ 4 ಪ್ಯಾಕೆಟ್ ಹಾಕೊಂಡ್ ಬಂದು ಇನ್ನೂ ಚೆನ್ನಾಗಿ ಕಲಿ ಸಾರ್ತೀನಿ, ಕೊಡು ನನ್ ಕಂದ. ಏನಂದೆ? ಯಾಕೆ ನನ್ ಶಿಶುಮಗನೇ, 100 ರೂಪಾಯಿ ಕೇಳಿದ ತಕ್ಷಣ 90 ಸೀಟ್ ಬಂದ್ರು ಅಧಿಕಾರ ಸಿಕ್ನಿಲ್ವಲ್ಲಪ್ಪ ಅಂತ ಬಿಜೆಪಿ ಮುಖ ಮಾಡ್ಕೊಂಡವ್ರಲ್ಲ, ಹಂಗ್ ಮಾಡ್ಕತಿಯೇ? ಇದ್ದಾದೋ ಇಲ್ವೋ ಹೇಳು, ನೀ ಕೊಡ್ದೋದ್ರೆ ಇನ್ನೊಬ್ಬವನೇ. ಕಲಿಸಾರಿ ಸುಸ್ತಾಗೋಯ್ತು, ಗಂಟೆಲ್ಲ ಒಣಗೆ ಹೋಯ್ತು, 100 ಇಲ್ದರ ವಾಸಿ ಆಯ್ತು, 54 ಕೊಡೋ ನೀ ಕಂದ. ಕೇಳ್ತಾವನೆ ಗುರುದೇವ, ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ. ನಿನ್ ಮನೆ ಕಾಯಾಗ ಎಷ್ಟೊಂದು ಅವತಾರ ಮಾಡ್ಬಿಟ್ಟಣ ನಿನ್ ಜನ್ಮದಲ್ಲಿ. ನಾನುವೇ ನೀನ್ ಅವತಾರ ಗಡ್ಡ ಮೀಸೆ ಕಾವಿ ಎಲ್ಲಾನು ನೋಡ್ಬಿಟ್ಟು ಈಗೆಲ್ಲೋ ಒಳ್ಳೆ ಮನ್ಸಾಗವ್ನೆ ಅನ್ಕೊಂಡು ನೀನ್ ಹೇಳೋ ಮಾತ್ಗೆಲ್ಲ ಗುರುದೇವ ಸ್ವಾಮಿ ಅನ್ಕೊಂಡು ನನ್ ನಾಲ್ಗೆನೆ ಕುಳ್ಗಸ್ಕೊಬಿಟ್ಟಲ್ಲೋ. ನಿನ್ ಬಾಯಲ್ಲಿ ಇಟ್ಟಾಕ ನಂತವ ಕುಡಿಯಕ್ಕೆ ದುಡ್ಡು ಕೇಳಿಯ? ಏನ್ ನಿನ್ನ ಅವತಾರ? ಈ ಗಡ್ಡ ಈ ಕಾವಿ ಏನಿದೆಲ್ಲ? ಇಷ್ಟು ದಿವ್ಸ ಗಂಟೆ ಎಲ್ಗ್ ಹೋಗಿದ್ದೆ, ಏನ್ ಮಾಡ್ತಾ ಇದ್ದೆ? ಹೇಳ, ನಾನು ಡೆಲ್ಲಿಗೆ ಹೋಗಿದ್ದೆ ಕಂದ್ಲ. ಯಾರ್ ಮನೆ ಹಾಳ್ ಮಾಡಕ್ಕೆ? ನಮ್ ಸಿಂಗಣ್ಣನ್ ಪ್ರಮಾಣ ವಚನ ಸ್ವೀಕಾರ ಮಾಡೋದ್ ನೋಡಕ್ಕೆ ಕಂದ್ಲ. ಇತ್ತಿಂತಾಕ್ ಹೋಗಿ ದುಡ್ಡೆಲ್ಲ ತೀರೋಯ್ತು ಅನ್ಬಿಟ್ಟು ಅದಕ್ಕೆ ಯಾಸ ಹಾಕಂದು ವಿಮಾನ ಸ್ಟೇಷನ್ ಬಂದಿದ್ದಿ ಕಂದ್ಲ. ನನ್ನ ಯಾರೋ ಮಟ್ಟ ಸ್ವಾಮಿಗಳು ಅನ್ಬಿಟ್ಟು ಟಿಕೆಟ್ ನು ಕೇಳ್ದಾನು ವಿಮಾನಕ್ಕೆ ಹತ್ತಿಸ್ಬಿಟ್ರು ಕಂದ. ಇಲ್ಲಿ ಬಂದ್ ಇಳ್ದಿ ಲೋ. ಏನೋ ವಿಮಾನದಲ್ಲಿ ಬಂದ್ಬಿಟ್ಟು ನಾನು ಮೈ ಕೈಯೆಲ್ಲ ಬಾಳ ನೋಯ್ತಾ ಇದೆ ಕಂದ್ಲ. ಯಾಕಣ್ಣ ವಿಮಾನದಲ್ಲಿ ಬಂದ್ರು ಮೈ ಕೈ ನೊಂದದ? ಹ್ಞೂ ಕಂದ, ಅಪ್ಪ ಹೇಳ್ತೀನಿ ಕೇಳು. ಆಳಾದ ವಿಮಾನಕ್ಕೆ ನಾನು ಎಕ್ಸ್ಪ್ರೆಸ್ ಅಂತ ಹತ್ಬಿಟ್ಟು ಬೊಡ್ಡಿ ಮಂಗುಂದಿಗೆ ಏನ್ 4 ಮೈಲ್ಗೂ ನಿಲ್ಲಿಸ್ಕೊಂಡ್ ಬಂದಕ್ಕಂತ. ಯಾಕಣ್ಣ? ಆಳಾದ ವಿಮಾನ ಬಿಡು ಡ್ರೈವರ್ಗೆ ಟೀ ಕಾಫಿ ಕುಡು ಹುಚ್ಚ ಅಂತಕ್ಕಂತ, ಅದಕ್ಕೆ ನಿಲ್ಲಿಸ್ಕೊಂಡ್ ಬಂದಕ್ಕಂತ. ಆಮೇಲೆ ಮೊಣ್ಣಂಗಟ್ಟಿ ನನ್ ಗ್ರಾಚಾರ ಸರಿ ಇರ್ನಿಲ್ಲ. ಬೊಡ್ಡಿ ಮಂಗನ್ ಡ್ರೈವರ್ ಮಾಡೋದ್ ಮೇಲೆಲ್ಲ ವಿಮಾನ ಬಿಟ್ಬಿಟ್ಟು ಎಡ್ತೋ ಪಂಚರ್ ಬೇರೆ ಆಗೋಯ್ತು. ಓಹೋ, ವಿಮಾನದಲ್ಲೂ ಸೆಟ್ಲು ಅಂತ ಬೇರೆ ಅದೇನು? ಹ್ಞೂ ಕಂದ, ನಂಗೆ ವಿಮಾನದಲ್ಲಿ ಬತ್ತ ಚೆನ್ನಾಗಿ ನಿದ್ದೆ ಬಂದ್ಬಿಡ್ತು ಕಂದ. ಆಮೇಲೆ ಆ ನಿದ್ದೆಲ್ ಒಂದ್ ಕನ್ಸ್ ಬೇರೆ ಕಂಡಿ. ಓಹೋ, ವಿಮಾನದಲ್ಲಿ ನಿದ್ದೆಲ್ ಒಂದ್ ಕನ್ಸು. ಆ ಕನಸದಲ್ಲಿ ಏನ್ ಕಂಡಣ? ನಿನ್ನ ಏನ್ ಕಣ್ಣ ಏನ್ ತಿಂದಿ ಅಂತ ಕೇಳ. ನಾನು ಕನಸಿನಲ್ಲಿ 1 kg ಬೇಯಿಸಿರೋ ಆಲೂಗೆಡ್ಡೆ ತಿಂತಾ ಇದ್ದಿ. ಆಮೇಲೆ ಇನ್ನೊಂದ್ kg ತಿಂದಿ. ಆಮೇಲೆ ಮೊಣ್ಣಂಗಟ್ಟಿ ಎಚ್ಚರಾಗಿ ಕಂಡ್ಬಿಟ್ಟು ನೋಡ್ತೀನಿ, ನಾನು ಕೂತಿದ್ನಲ್ಲ ಸೀಟು, ಆ ಸೀಟು ನಾಳೆ ಬತ್ತಿಲ್ಲ ಅಂತ ತಿನ್ಕಂದಿದ್ದಿ. ಹಂಗಾರೆ ನೀನು ಕನಸದಲ್ಲೇ ವಿಮಾನಕ್ಕೆ ಹೋಗಿದ್ದೆ ಅನ್ನೋ. ನಾನು ಇದೇನು ಅಂತೀನಿ, ನನ್ನ ಹತ್ರನೇ ವಿಮಾನದಲ್ಲಿ ಬಂದೆ ಅಂತ ರೈಲ್ ಬಿಡ್ತಿಯಲ್ಲಣ್ಣ. ನಾನ್ ಬಂದುತ್ತೆ ರೈಲ್ ನಲ್ಲಿ ಕಂದ. ಮತ್ತೆ ವಿಮಾನದಲ್ಲಿ ಬಿಟ್ಟಿ ಕರ್ಕ ಬಂದ್ರು ಅಂತ ನನ್ ಜೊತೆ ಸುಳ್ಳು ಹೇಳೋಣ. ತಮಾಸ್ ಕಂದಿ ಕನ ಸುಮ್ ಕೂತ್ಕಲ. ನೀನ ಕಿಂಗ್ ನಗದಾಡಿಯ ಬೋಡತ್ತದೆ ಬಿಟ್ಟಿ ಬರೋಕೆನ ಏನ್ ವಿಮಾನ ಬಿಡೋನ್ ಮಾವನೆ. ಹಿಂಗೆ ಕೇರ್ ನಗರ ತಾವು ಗನ್ನಳ್ಳಿ ಅನ್ನೋ ಊರಲ್ಲಿ ಸುಬ್ಬೇಗೌಡನ ಮಗಳೊಬ್ಬ KSRTC ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸದಲ್ಲಿ ಇರೋನೊಬ್ಬ ಮದುವೆ ಆಗ್ಬಿಟ್ಟಿದ್ದಂತ ಕಂದ್ಲ. ಯಾವ ಕೆಲಸದಲ್ಲಿ ಇದ್ನೋ? ಅದೇನೋ ಟಿಕೆಟ್ ಚೆಕಿಂಗ್ ಮಾಡಾರಂತಲ್ಲ, ಅದೇನು OCO TCO ಅಂತ ಹೇಳು. ಹ್ಞೂ, ಆ ಕೆಲಸದಲ್ಲಿ ಇದ್ದಂತ ಕಂದ್ಲ. ಸರಿ, ಹಿಂಗೆ ಮದ್ವೆ ಆಗಿ 2 ವರ್ಷ ಆಗಿತ್ತೇನೋ. ಒಂದ್ಸರಿ TCಗೆ ಹೆಣ್ ಕೊಟ್ಟಿದ್ನಲ್ಲ ಗನ್ನಳ್ಳಿ ಅನ್ನೋ ಮಾವ ಸುಬ್ಬೇಗೌಡ, ಇವನು ಟಿಕೆಟ್ ನು ತಕ್ಕದೇನೆ ಒಂದ್ಸರಿ ಗೌರ್ಮೆಂಟ್ ಬಸ್ ಅಲ್ಲಿ ಹೋಯ್ತಾ ಇದ್ನಂತೆ. ಆಗ ಗ್ರಾಚಾರವೋ ಏನೋ ಅವತ್ತೇ ಇವ್ನ ಅಳಿನುವೆ ಇವನ್ ಜೊತೆ ಇನ್ನೊಬ್ನುವೆ ಅದೇ ಬಸ್ಗೆ ಟಿಕೆಟ್ ಚೆಕ್ ಮಾಡು ಕತ್ಬಿಟ್ಟವ್ರೆ. ಸರಿ, ಈಚರೆ ಆ ಮಾವ ಅದೊನ್ಗೆ ನಾಚಿಕೆ ಆಗ್ಬಿಟ್ಟು ಏನ್ ಟವಲ್ ತಕ್ಕಂದು ತಲೆ ಮೇಲೆ ಹಾಕೊಂಡು ಬೊಕ್ಕಂದ್ ಕುಂತ್ಬಿಟ್ಟವನೆ ಸೀಟ್ ನಲ್ಲಿ. ಒಳ್ಳೆ ಕಥೆ ಆಗದೆ. ಸಾಯಂಕಾಲ 7 ಗಂಟೆ ಬೇರೆ ಆಗದಕ್ಕಂತ ಅಳಿಯ ಮುಂಚರ್ ಚೆಕ್ ಮಾಡ್ತಾವನೆ ಟಿಕೆಟ್. ಇನ್ನೊಬ್ಬ TC ಇಂಚರ್ ಚೆಕ್ ಮಾಡ್ತಾವನೆ. ಇನ್ನೊಬ್ಬ TCಗೆ ಇವ್ರ ಮಾವನ್ ತಾವು ಟಿಕೆಟ್ ಇಲ್ದವ್ರು ಗೊತ್ತಾಗ್ಬಿಟ್ಟು ಅವ್ನ ಅಳಿನ ಕರ್ದ್ಬಿಟ್ಟು ಕೇಳ್ದಂತೆ, ಹಿಂಗೆ ಸಾರ್ ಇಲ್ಲೊಬ್ಬ ಲೋಪರ್ ಬೋಟ್ ಏದೋ ದೊಡ್ಡ ಮನಸ್ನಂಗ್ ಬೇರೆ ಕಾಣ್ತಾವನೆ, ಟಿಕೆಟ್ ಇಲ್ದೇನೆ ಬಂದವನೆ ಅಂತ. ಆಗ ಅಳಿಯ ನೋಡ್ತಾನೆ ಅವ್ನು ಯಾರು ಅಂತ, ಅವ್ರ ಮಾವನಿಯೇ. ಸರಿ, ಇವನು ಯೋಚನೆ ಮಾಡ್ಕೊಂಡು ಇವನು ನಮ್ಮ ಮಾವ ಅಂತ ಬುಟ್ಪುಡಿ ಅಂತ ಹೋದ್ರೆ ನಂಗೇನ್ ಆಚಿಕೆ ಆಯ್ತದೆ ಅನ್ಬಿಟ್ಟು ಏನು ಕಾಂಡೇರು ನಂಗೆ ನಾಟಕನು ಮಾಡ್ಕೊಂಡು ಯಾವ ದೊಡ್ಡ ಮನ್ಸ ಆದ್ರೆ 500 ರೂಪಾಯಿ ದಂಡ ಬರೀ ಅನ್ಬಿಟ್ಟವನೆ ಕಂದ್ಲ. ಏನ್ ಈಚರಿ ಇವ್ರ ಮಾವನ್ಗೆ ಕ್ವಾಪ್ ಹಾಕ್ಬಿಟ್ಟು, ಅಲ್ಲ ನನ್ನ ಅಳಿಯ ನನ್ನ ಕೈಲಿ 500 ರೂಪಾಯಿ ದಂಡ ಕಟ್ಸುದ್ನಲ್ಲ ಅನ್ಕಂದುದ್ದೆ. ಅಳಿನ ಮೇಲೆ ಒಂದ್ ಮಚ್ಚರವ ಮಡುಗುಟ್ಟವನೆ ಕಂದ್ಲ. ಯಾವತ್ತಾರು ಸರಿಯೇ ನಾನು ನನ್ನ ಅಳಿನ್ಗೆ ಚೆನ್ನಾಗ್ ಅವಮಾನ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ ಊರು ಕಡ್ದ್ ಬಂದ ಕಂದ್ಲ. ಸರಿ, ಇವನುವೆ ಊರು ಕಡ್ದ್ ಬಂದ. ಈಚರ ಅಳಿಯ ಏನ್ ಮಾಡೋನು, ನಮ್ಮ ಅತ್ತೆ ಚೆನ್ನಾಗ್ ಮಾಡಿ ಇಕ್ತಾಳೆ ಅಡಿಗೆ ಅನ್ಕಂದು 3 ದಿನಕ್ಕೂ ಅತ್ತೆ ಮನೆಗೆ ಬರುದಂತಕ್ಕಂದ ಊಟಕ್ಕೆ. ಆಮೇಲೆ ಸರಿ, ಹಿಂಗೆ ಅತ್ತೆ ಮನೆಗೆ ಅಂತ ಅಳಿಯ ಹೋದಾಗ ಅಳಿಂಗೆ ಅನ್ಕಂದ ಅವ್ರ ಅತ್ತೆ ಒಬ್ಬೆಟ್ನುವೆ ಕಾಯಲ್ನುವೆ ಮಾಡಿದ್ಲಂತೆ. ಸರಿ, ಅಳಿನ ಊಟಕ್ಕೆ ಕರ್ದವಳೆ. ಅಳಿಯ ಬಂದು ಊಟಕ್ಕೆ ಕೂತ್ಕನ್ನ. ಸರಿ, ಇವ್ರ ಅತ್ತೆ ಅಳಿನಿಗೆ ಒಬ್ಬೆಟ್ನು ಕಾಯಲ್ನು ತಟ್ಕ ಹಾಕ್ಬಿಟ್ಟು ಶಾಸ್ತ್ರಕ್ಕೆ ಬಿಸಿ ತುಪ್ಪ ಬುಡ್ಮ ಅನ್ಬಿಟ್ಟು ತುಪ್ಪ ತರಕ್ಕೆ ಕೋಣೆಗೆ ಹೋಗವಳೆ. ಇವ್ರ ಅತ್ತೆಗೆ ಒಂದ್ ಗುಣ ಇತ್ತಂತಕ್ಕಂದ್ಲ, ಏನು ಬಾಳ ಜಿಪ್ಣಿ ಅಂತಕ್ಕಂದ್ಲ. ಅದ್ರಲ್ಲೂ ತುಪ್ಪ ಅಂದ್ರೆ ಯಾರಿಗೂ ಕೊಡ್ದೇನೆ ಒಬ್ಳೆ ತಿಂದುಳಂತ ತಿಂಗಳಂಗಟ್ಲೆ ಮಡಿಕಂದು. ಒಳ್ಳೆ ಅತ್ತೆ ದೇವ್ರು. ಹ್ಞೂ ಕಂದ್ಲ. ಸರಿ, ಅಳಿಯ ಅನ್ನೋ ಪ್ರೀತಿಲಿ ಒಂಚೂರು ತುಪ್ಪ ಬುಡ್ಮ ಅನ್ಬಿಟ್ಟು ತುಪ್ಪ ಕಾಯಿಸ್ಕೊಂಡು ತುಪ್ಪದ ಗಡಿಗೆ ತಂದು ಒಂಚೂರು ಬುಡ್ಮ ಅಂತ ಗಡಿಗೆಯ ತಟ್ಟೆಗೆ ಬೊಗ್ಸೊಳಕಂದ ಅಳಿನ ತಟ್ಟೆಗೆ. ಏನ ತುಪ್ಪ ಚೆನ್ನಾಗ್ ಕಾದ್ ನೀರಾಗಿ ತುತ್ಕು ಹತ್ಕುವೆ ಎಲ್ಲ ಅಳಿನ ತಟ್ಟೆಗೆ ಸುರಿದು ಹೋಗದೆ.
ಅತ್ತೆಗೆ ಹೊಟ್ಟೆ ಉರ್ದು ಬಿಡ್ತು ಕಂದ್ಲ. ಯಾಕೆ? ಅಯ್ಯೋ ಶಿವನೇ, ನಾನು ಈ ತುಪ್ಪ 3 ತಿಂಗಳ ಗಂಟ ತಿನ್ನು ನೀ ಅಂತದ್ರಲ್ಲಿ ಒಂದೇ ಸರ್ ಎಳಿನ ತಟ್ಟೆಗೆ ಬಿದ್ದೋಯ್ತಲ್ಲಪ್ಪ ಹಾಳಾದ್ದು ಅನ್ಕಂದು ಅತ್ತೆ ಅಲ್ಲೇ ಒಂದು ಉಪಾಯ ಮಾಡ್ಬಿಟ್ಟಾಳೆ ಕಂದ್ಲ. ಏನ್ ಉಪಾಯ ಮಾಡಿದ್ಲು? ಅತ್ತೆ ಎಳಿನ ತಟ್ಟೆ ಮುಂಚೆರೆ ಕೂತ್ಕೊಂಡು ಅಳಿಮಯ್ಯ ಅತ್ತೆ ಬೇರೆ ಎಲ್ಲ ಎತ್ತವ ಬೇರೆ ಎಲ್ಲ ಇವತ್ತು ಅದೇನೋ ಕಾಣಿ ನಿನ್ ಜೊತೆಲಿ ಕೂತ್ಕೊಂಡು ಊಟ ಮಾಡ್ಬೇಕು ಅನ್ನಿಸ್ತದೆ ಅನ್ಬಿಟ್ಟು ಊಟಕ್ಕೆ ಜೊತೆಲಿ ಕೂತ್ಕೊಬಿಟ್ಟಾಳೆ ಕಂದ್ಲ. ಸರಿ ಇವಳು ಊಟ ಮಾಡ್ದೇನೆ ಅಳಿನ ಮೊಕ್ಕನೆ ನೋಡ್ಕೊಂಡು ಒಂದ್ ಕತ್ಗೆ ಶುರು ಮಾಡ್ಕೊಬಿಟ್ಲು. ಏನ್ ಕತೆ? ಅಳಿಮಯ್ಯ ಹಿಂಗೆ ಒಂದ್ಸರಿ ನಮ್ ಏರಿ ಕೆಳಗಲ್ ಗದ್ದೆಗೆ ನೀರ್ ನುಗ್ಬಿಟ್ಟು ಆ ಕೆಳಗಲ್ ಗದ್ದೆ ಕಡೆಗೆ ನೀರೆಲ್ಲ ಹೋಗಿ ಹಿಂಗ್ ತುಂಬ್ಕೊಬಿಡ್ತು ಅನ್ಬಿಟ್ಟು ಅಳಿನ ಕಡೆ ಇದ್ದಂತ ತುಪ್ಪ ಎಲ್ಲ ತನ್ನ ಕಡೆಗೆ ಎಳ್ಕೊಬಿಟ್ಟಾಳೆ ಕಂದ್ಲ. ಸರಿ ಈ ಕಡೆ ಅಳಿಯ ಅತ್ತೆಗಿಂತಲೂ ಕಿಲಾಡಿ ಅವನು ಒಂದ್ ಕತ್ಗೆ ಶುರು ಮಾಡ್ಕೊಬಿಟ್ನ. ಏನಂತ? ಅತ್ತೆ ನಾನೊಂದ್ಸರಿ ಸಿಟಿ ಒಳಗೆ ಬಸ್ಸಲ್ಲಿ ಚೆಕಿಂಗ್ ಮಾಡ್ತಾ ಇದ್ದಿ, ಏನ್ ಹತ್ತಿಂದ್ಲು ಕಾರು ಇತ್ತಿಂದ್ಲು ಲಾರಿ, ಆ ಕಡೆ ಬಸ್ಸು ಈ ಕಡೆ ಟೆಂಪೋ ಎಲ್ಲ ಗಜ್ಬಿಜಿ ಅಂತ ಓಡಾಡ್ತಿದ್ದು. ಒಂದ್ ಸರ್ಕಲ್ ಅಲ್ಲಿ ಒಂದ್ ಆಟೋಗೆ ನಾಲ್ಕಾ ಕಡೆಯಿಂದ ಬಂದು ಡಿಕ್ಕಿ ಹೊಡೆದ್ಬಿಟ್ಟ ಕನತೆ ಆಟೋಗೆ. ಆ ಆಟೋ ಹೆಂಗ್ ಕಲ್ಸೋಯ್ತು ಗೊತ್ತತ್ತೆ ಏನ್ಬಿಟ್ಟು ಹಿಂಗ್ ಕಲ್ಸೋಯ್ತು ಅನ್ಬಿಟ್ಟು ಅಳಿ ಅತ್ತೆ ಕಡೆ ತುಪ್ಪ ಎಲ್ಲ ನಿನ್ ಕಡೆಗೆ ಎಳ್ಕೊಂಡು ಅನ್ನ ಎಲ್ಲ ಒಟ್ಟಿಗೆ ಸೇರಿಸಿ ಪಚ್ಕ 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 ಅಂತ ಕಲ್ಸ್ಬಿಟ್ಟು ಹಿಂಗ್ ಕಲ್ಸೋಯ್ತು ಕನತೆ ಆಟೋ ಅನ್ಬಿಟ್ಟು ತೋರ್ಸವನೆ ಕಂದ್ಲ. ಇವನು ಕಲ್ಸುದ ನೋಡ್ಬಿಟ್ಟು ಅತ್ತೆಗೆ ವಾಂತಿ ಬಂದಂಗ ಆಗ್ಬಿಟ್ಟು ಅಳಿನಿಗೆ ಹೇಳುದ್ಲಂತೆ. ಏನಂತ? ಅಳಿಮಯ್ಯ ಇವತ್ತು ಗುರುವಾರ ಅನ್ನೋದ್ನೇ ಮರ್ತ್ಬಿಟ್ಟಿದ್ದಿ, ಇವತ್ತು ಅಪ್ಪತ್ ಬಿಟ್ಟವನಿಕನ ನಾನು ಊಟ ಮಾಡೋದಿಲ್ಲ ನೀನು ಒಬ್ನೇ ಮಾಡು ಊಟವ ಅನ್ಕೊಂಡ್ ಎದ್ ಕಡ್ದೋದ್ಲಂತಕಲ್ಲ ಕೋಣೆ ಒಳಕ್ಕೆ. ಒಳ್ಳೆ ಮಾನ್ಗೆಟ್ಟತ್ತೆ ಕಾರಣ. ಹಿಂಗಿ ಅಳಿಯ 3 ದಿನಕ್ಕೂ ಬರುದು ಚೆನ್ನಾಗ್ ಉಣ್ಕೋದು ಹೋಗುದು ಮಾಡ್ತಾ ಇದ್ದಂತ ಕಂದ್ಲ. ಸರಿ ಈ ಕಡೆ ಇವ್ರ ಮಾವನಿಗೆ ಸುಬ್ಬೇಗೌಡಂಗೆ ಅಳಿಯ 500 ರೂಪಾಯಿ ದಂಡ ಹಾಕ್ಸುದ್ ಕೋಪ ಇತ್ತಲ್ಲ, ಅದ ನೆನಿಸ್ಕೊಬಿಟ್ಟು ಒಂದ್ಸರಿ ಯೋಚನೆ ಮಾಡೋನೆ ಸುಬ್ಬೇಗೌಡ ಇವ್ರ ಮಾವ. ಏನಂತ ಯೋಚನೆ ಮಾಡೋನೆ? ಮುಂದೊಂದ್ ಸಾರಿ ಬರ್ಲಿ ಬೋಳಿ ಮಗ ನನ್ನ ಅಳಿಯ ಅವನಿಗೆ ಜೀವಮಾನದಲ್ಲೇ ಅತ್ತೆ ಮನೆ ಕಡೆಗೆ ಕಾಲ ಹಾಕೋಕಿಲ್ಲ ಹಂಗ್ ಮಾಡ್ಬಿಡ್ತೀನಿ ಏನ್ಕಂದು ಅಳಿಯ ಬರುದ್ನೆ ಕಾಯ್ತಾ ಇದ್ನಂತ ಕಂದ್ಲ. ಸರಿ ಅಳಿಯ ಒಂದ್ ದಿವಸ ಬಂದ ಊಟನ ಮಾಡ್ದ ಮನಿಕೋಕೆ ಅಂದ್ಬಿಟ್ಟು ಅವ್ನ್ ರೂಮ್ಗೆ ಹೋಗಿ ಕೂತಿದ್ನ ಕಂದ್ಲ. ಸರಿ ಈ ಕಡೆ ಅವ್ರ ಮಾವ ಸುಬ್ಬೇಗೌಡ ತನ್ನ 3 ಐಕ್ಳನ್ನು ಕರೆದ್ಬಿಟ್ಟು ಹೇಳ್ತಾವನೆ. ಏನಂತ ಹೇಳ್ತಾವ್ರೆ? ನೋಡ್ರಲ್ಲ ಮಗ, ನಿಮ್ ಮಾವ ರೂಮಲ್ಲಿ ಕುಂತವನೆ, ನಿಮ್ಮೆಲ್ಲ ಹೋಗ್ಬಿಟ್ಟು ಮಾವ ಪಾಠ ಹೇಳ್ಕೊಡು, ಮಾವ ಪಾಠ ಹೇಳ್ಕೊಡು ಅಂತ ಹೇಳಿಸ್ಕರಿ. ಅವ್ನ್ ಪಾಠ ಹೇಳ್ಕೊಡುವಾಗ ನೀವು ಮಧ್ಯದಲ್ಲಿ ಬಾಯಿಲಿ ಸೀಮೆಣ್ಣೆ ದೀಪ ಉರುಬ್ಬಿಡಿ, ಮುಂದುದ ನಾನ್ ನೋಡ್ಕತ್ತೀನಿ ಅಂತ ಐಕ್ಳಿಗೆ ಹೇಳ್ಕೊಟ್ಬಿಟ್ಟವನ ಕಂದ್ಲ. ಐಡಿಯಾ ಕೊಟ್ಟವನೆ. ಸರಿಯ ಐಕ್ಳು ಅವ್ರ ಅಪ್ಪ ಹೇಳ್ದಂಗ ಅವ್ರ ಮಾವನ್ ತಕ್ಕ ಪುಸ್ತಕವ ತಕೋಗ್ಬಿಟ್ಟು ಮಾವ ಪಾಠ ಹೇಳ್ಕೊಡು ಅಂತ ಹೇಳಿಸ್ಕತಾ ಇದ್ರಂತ ಕಂದ್ಲ. ಮಧ್ಯದಲ್ಲಿ ಒಂದ್ 5 ದೀಪವ ಉರುಬ್ಬಿಟ್ಟದ ಕಂದ್ಲ, ಆರೋಯ್ತು ದೀಪ. ಈ ಕಡೆ ಅವ್ರ ಭಾವನಿಗೆ ಕ್ವಾಪತ್ಬಿಟ್ಟು ಯಾಕೆ ಉರುಬ್ದೆ ದೀಪವ ಅಂತ ಒಂದ್ ಏಟ ಹೊಡೆದ್ಬಿಟ್ಟವನ ಕಂದ್ಲ. ಅವೈದ ಹತ್ಕ ಗೊಂಡೆನ ಸೀಟ್ಕಂದು ಅಪ್ಪ ಮಾವ ಹೊಡೆದ್ಬಿಡ್ತು, ಅಪ್ಪ ಮಾವ ಹೊಡೆದ್ಬಿಡ್ತು ಅಂತ ಜೋರಾಗಳು ಶುರು ಮಾಡ್ಕಂತತ್ತೆ ಕಂದ್ಲ. ಅವ್ರ ಅಪ್ಪ ಬಂದದ್ದೆ ಯಾಕೆ ಅಳಿಮಯ್ಯರ ಏನಾಯ್ತು ನಮ್ ಹುಡ್ಗ ಯಾಕೆ ಕಳ್ತಾ ಇದ್ದದು ಅಂತ ಕೇಳವನ ಅವ್ರ ಮಾವ ಸುಬ್ಬೇಗೌಡ. ಅದಕ್ಕೆ ಅಳಿಮಯ್ಯ ಮಾವನ್ಗೆ ಹೇಳದ್ನಂತೆ, ನೋಡಿ ಮಾವ ನಾನ್ ಪಾಠ ಹೇಳ್ಕೊಡ್ತಾ ಇದ್ರ ದೀಪ ಕೆಡಿಸ್ಬಿಡ್ತು ನಿನ್ ಕಿರಿಗಂಡು ಅಂತ ಹೇಳವನೆ. ಆಗ ಮಾವ ಇದೇ ಸರಿಯಾದ ಟೈಮ್ ಒಳಿಂಗ್ ಬುದ್ಧಿ ಕಲ್ಸಕ್ಕೆ ಏನ್ಬಿಟ್ಟು ಕಾತ್ಲೆಲಿ ಅಳಿನ ತಲೆ ಮುಂದೆಲೆ ಹಿಡ್ಕಂದುತ್ತೆ ಮಾವ ಬಗ್ಗಿಸ್ಕಂದು ಬೇಂದಿನ ಮೇಲೆ ಬಲವಾಗಿ ಗುತ್ತವನೆ ಕಂದ. ದೀಪ ಆರ್ಸಿರ ಅನ್ಕಂದು ನಿಮ್ ಮಾವ ಪಾಠ ಹೇಳ್ಕೊಡುವ ದೀಪ ಉರ್ಬೀರ ಅನ್ಕೊಂಡು ಹೊಡಿತಾನೆ ಅವನ ಅಳಿನಿಗೆ. ಆಗ ಅಳಿಯ ಬುಡಿ ಮಾವ ಅಂತಲೇ ಇದ್ನಂತೆ. ಆಗ ಮಾವ ಸುಬ್ಬೇಗೌಡ ಕಾಪತ್ಬಿಟ್ಟು ಏನಿ ಸುಮ್ಮನ್ ಕೂತ್ಕಳಿ ಅಳಿಮಯ್ಯಾರೆ ಬುಡ್ಡಿ ಐಕ್ಳು ಸವಾಸ ದಿನ ಇದೆ ಕಾಟ ಅನ್ಕಂದು ಏನ್ ಮಾವ ಅಳಿನಿಗೆ ನಾಯಿ ಹೊಡ್ದಂಗ ಹೊಡೆದಾಕ್ಬಿಟ್ಟವನ ಕಂದ್ಲ. ಸರಿ ಈಚೆರೆ ಅಳಿಮಯ್ಯ ಬೆಳಗಾನ ನಳ್ಳ ಆಡ್ಕೊಂಡು 4 ಗಂಟೆ ರಾತ್ರಿಗೆ ಎದ್ದು ಅತ್ತೆ ಮಾವದರಿಗೆ ಮಕ್ಕನು ತೋರಿಸ್ತೆ ಕಡ್ದು ಊರ್ಗೋದನು. ಇನ್ನು ಗನ್ನಳ್ಳಿ ಗ್ರಾಮದೊಳಕ್ಕೆ ಯಾವ ಹಬ್ಬ ಬರ್ಲಿ ಉಣ್ಮೆ ಬರ್ಲಿ ಬರ್ನೇ ಇಲ್ವಂತೆ ಕಂದ್ಲ. ಅವನಂತ ಗದ್ಗೆಟ್ಟ ಅಳಮಯ್ಯಣ್ಣ ಅತ್ತೆ ಚೆನ್ನಾಗಿರೋದ್ ಮಾಡಾಕ್ತಾಳೆ ಅನ್ಬಿಟ್ಟು 3 ದಿನಕ್ಕೂ ಹೋಯ್ತಿದ್ದನು ಅಣ್ಣ. ವಾಸ್ತುದ್ರಲ್ಲಿ ಅತ್ತೆ ಮನೇಲೆ ಭಯಂಕರ ಮರ್ಯಾದೆ ಕೊಡ್ತಾರೆ. ಹಳೇದಾಯ್ತಿದ್ದಂಗೆ ಇವನಿಗೆ ಕೊಟ್ಟಂಗೆ ಮರ್ಯಾದೆ ಕೊಡೋದು. ಪಾಪ ಮಾವನ್ ಕೈಲಿ ಹೇಳ್ತಿಂದು ಬೋನೋ ಅನ್ಭವಿಸ್ಬಿಟ್ಟವನ್ ಕಾರಣ. ಇವನೇನ್ ಅನುಭವಿಸಿದಾನ ತಕರ ನೋವ ನಮ್ಮೂರಲ್ಲೊಬ್ಳು ಇವನಿಗಿತ್ತು ಬೋ ಅನುಭವಿಸ್ಬಿಟ್ಟಾಳ ಕಣ. ಏನ್ ನೋವ ನನ್ನದು? ನೋವು ಅಂದ್ರೆ ಏನ್ ಹೆರ್ಗೆ ನೋವಲ್ಲಕ್ಕಂದ್ಲ ಇವಳೆ ಕೈಯಾರ ಮಾಡ್ಕೊಂಡದ್ದು. ಏನ ಹಿಂಗೆ ಒಂದ್ಸಾರಿ ಇವಳಿಗೆ ಬಾರಿ ತಲೆನೋವು ಬಂದ್ಬಿಟ್ಟದಕ್ಕಂದ್ಲ. ಏನ್ ಕೂರಕ್ಕೂ ಆಯ್ತಲ್ಲ ಏಳಕ್ಕೂ ಆಯ್ತಲ್ಲ ಅಂತ ತಲೆನೋವು ಇವಳು ಬಂದಿರೋದು. ಇವಳು ಗಂಡನ ಕರೆದ್ಬಿಟ್ಟು ನಂಗೆ ತಲೆನೋವು ತಡಿಕಾಯ್ತಾ ಇಲ್ಲ ಸತ್ತೋಗಂಗಾಯ್ತದ ನೀನ್ ದೊಡ್ಡಿಗೆ ಹೋಯ್ತಾ ಇದೀಯಲ್ಲ ಹಂಗೆ ಬರುವಾಗ ತಲೆನೋವು ಗುಳಿಗೆ ತಂದ್ಬಿಡು ಅಂತ ಗಂಡಂಗ್ ಹೇಳವಳಕ್ಕಂದ. ಆಯ್ತು ಕಣಮಿ ಗುಳಿಗೆ ತತ್ತೀನಿ 2 ಗಂಟೆ ಹಂಗ ತಡ್ಕಂದಿರಮಿ ಅಮಿಕಂದು ಅನ್ಬಿಟ್ಟು ದೊಡ್ಡಿಗೆ ಹೋಗವನಕಂದ್ಲ. ಸರಿ ಅವನ ಮೇಲೆ ದೊಡ್ಡಿಲಿ ದನಿನ ಆಸ್ಪತ್ರೆಗೆ ಹೋಗಿ ಅವ್ರದೊಂದು ಇಲಾಖೆ ಅಂದ್ರೆ ಸೀಮೆಸ ಈಟಿಗೆ ಬಂದಿತ್ತೇನೋ ಅದಕ್ಕೂ 4 ಗುಳಿಗೆಯ ದನಿನ್ ಡಾಕ್ಟರ್ ತಗ್ದು ಈಸ್ಕೊಂಡು ಅಲ್ಲಿಂದ ಮೆಡಿಕಲ್ ಶಾಪ್ಗೆ ಹೋಗಿ ಅವ್ನ ಎಡ್ತಿಗ್ 4 ಗುಳಿಗೆಯ ತಕ್ಕಂದು ಊರಿಗೆ ಬಂದದ್ದೆ ಮನೆಗೆ ಹೋಗಿ ಎಡ್ತಿಯ ಕರಿತಾನೆ. ಎಡ್ತಿ ಎಲ್ಲೋ ಪಕ್ಕದ ಮನೆಗೆ ಹೊಂಟೋಗ್ಬಿಟ್ಟಾಳಕಂದ್ಲ. ಆಗ ಇವಳು ಗಂಡ ಹಸಿ ನೀಟಿನ ಗುಳಿಗೆನುವೆ ಎಡ್ತಿ ತಲೆನೋನ್ ಗುಳಿಗೆನುವೆ ಫೋಟೋ ಸ್ಟ್ಯಾಂಡ್ ಮೇಲೆ ಮಡಗ್ಬಿಟ್ಟು ಗದ್ದೆ ತಕ್ಕೊಂಡೋಗವನೆ. ಅವ್ನ ಹೋದ್ಮೇಲೆ ಎಡ್ತಿ ಬಂದು ಫೋಟೋ ಮುಂದ್ಗಡೆ ಗುಳಿಗೆ ಪೊಟ್ನ ಇರುದ ನೋಡ್ಬಿಟ್ಟು ತಡಿ ತಲೆನೋವು ನಿಂತೋಗ್ಲಿ ಗುಳಿಗೆ ನೋವು ಮಾಡ್ಬಿಟ್ಟು ನೀರ್ ತಕ್ಕಂದ್ ಗುಳಿಗೆ ತಕ್ಕಮ್ಮ ಅಂತ ಹೋಗವಳೆ.
ಇವಳಿಗೆ 7 ಗುಳಿಗೆ ಪಟ್ನ ನೋಡ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟದಕ್ಕಂದ್ಲ. ಅಯ್ಯೋ ಇವಳು ಇಲಾಖೆ ಈಟನ್ ಗುಳಿಗೆ 2 ತಕ್ಕಂದು ಒಂದೇ ಸರ್ ಮುಟ್ಟೋಳೆ, ಒಂದೇ ಸರ್ ಬಿಟ್ಟೋಲಿ ಏನ್ಬಿಟ್ಟು ಏನ ಗುಳಿಗೆ ಪವರ್ಗೂ ಅದ್ಕು ಇವಳೆ ಈಟು ಬಂದಂಗ ಆಡು ಶುರು ಮಾಡ್ಕಂದ್ಲು ಕಂದ್ಲ. ಏನ್ ತಲೆಗೆಲ್ಲ ಕೆದ್ರಕಂದು ಕಣ್ಣೆಲ್ಲ ಮೆಡ್ರಿಸ್ಕಂದು ಒಳ್ಳೆ ಗಾಳಿ ಬಂದವ್ರಂಗೆ ಕಿರ್ಚ್ಕಂದು ಹರ್ಚ್ಕಂದು ಅತ್ತಗು ಇತ್ತಗು ಹೊಟ್ಟಿ ಒಳಕ್ಕೆ ಓಡಾಡು ಶುರು ಮಾಡ್ಕೊಬಿಟ್ಟವಳೆ. ಇವಳು ಸದ್ದ ಕೇಳ್ಬಿಟ್ಟು ಅಕ್ಕ ಪಕ್ಕದ ಮನೆಯವರೆಲ್ಲ ಬಂದ್ ನೋಡ್ತಾರೆ, ಕೇಳ್ತಾರೆ. ಇವಳ ಏನ್ ಇವಳಿಗೆ ಮೈ ಮೇಲೆ ಜ್ಞಾನವೇ ಇಲ್ಲ, ಬಂದವರೆಲ್ಲ ತಪ್ಕೋಯ್ತಾಳೆ ಕಂದ್ಲ. ಈಟು ಬಂದ್ಬಿಟ್ಟಿದ್ದಲ್ಲ, ಅಷ್ಟೊತ್ಗೆ ಅವಳ ಗಂಡ ಗದತವಿಂದ ಬಂದ್ ನೋಡ್ತಾನೆ, ಅವಾಂತರ ಆಗ್ಬಿಟ್ಟದೆ. ಅಯ್ಯೋ ಸರಿ ಗಣ್ಣುವೆ ಆಗಿರೋ ಪರಿಸ್ಥಿತಿಯ ಅರ್ಥ ಮಾಡ್ಕೊಂಡು ನೆನೆಸ್ಕೊಂಡು ನಾನ್ ಬೇರೆ ಇಡ್ಬೇಕಾಯ್ತು ಗುಳಿಗೆ ಪಟ್ನುಗಳು ಅನ್ಕಂದು ಇನ್ನೇನು ಮಾಡೋಕ್ಕಾಗೋದಿಲ್ಲ. ದೊಡ್ಡ ಆಸ್ಪತ್ರೆಗಾರ ಕರ್ಕೋಗ್ಮ್ಯಾಗ ಗ್ಲೂಕೋಸ್ ಕಟ್ಟಿಸ್ಕೊಂಡ್ ಅದಕ್ ಬಂದ್ ನಿಂತ್ಕತ್ತಾಳೆ ಅನ್ಕಂದುತ್ತೆ. ಒಂದ್ ಅಗ್ವ ತಕ್ಕಂದು 4-5 ಗಂಡಾಳ ಕರ್ಕೊಂಡು ಎಡ್ತಿಯ ಕೆಳಕ್ ಕೆಡಿಕೊಂಡು ಕೈನು ಕಾಲ್ನು ಚೆನ್ನಾಗ್ ಕಟ್ಟಿ ಒಂದ್ ಎತ್ತನ್ ಗಾಡಿ ಮೇಲೆ ಕರ್ಕೊಂಡ್ ಹೋಗಿ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ಗೆಲ್ಲ ಹೇಳಿ ಒಂದ್ ತಣ್ಣಗಾಗು ಇಂಜೆಕ್ಷನ್ ಒಂದ್ ಗ್ಲೂಕೋಸ್ ಕಡಿಸಿದ್ಮೇಲೆ ಸುಮ್ಗಾದ್ಲು ಕಂದ್ಲ ಅವ್ನ ಹೆಡ್ತಿ. ಹಂಗಾದ್ರ ಒಬ್ಬ ಈಟನ್ ಉಳ್ಗೆ ನುಂಗ್ಬಿಟ್ಟು ಬೊಲೆ ಮುಲ್ಕಾಡ್ಬಿಟ್ಟ ಮುಲ್ಕಾಡೋದು ಅವಳಿಗೇನ್ ಗೊತ್ತಾಕಲ್ಲ, ಕೇಳ ಹೇಳ್ತೇನೆ. ನೀನ್ ಈ ಪಿಕ್ಚರ್ ಅಲ್ಲಿ ಕಾರ್ಕಾರನು ಹಾಡ್ ಕೇಳಿದಿಲ್ಲ? ಕೇಳಿದಿಂಕಂತ ಹೇಳ. ಈರಣ್ಣಂತಿದ್ದಿಲ್ಲಿ VCP ಹಾಕಿದ್ರಲ್ಲ, ಈ ಆಡಿರೋ ಪಿಕ್ಚರ್ ಹಾಕಿದ್ರು ಅಷ್ಟರಿ. ಈ ಹಾಡ್ ಕಟ್ಕೊಂಡು ಏನೀಗ ಏನು ವಿಲಕ್ಕಂದ್ಲ ಕಾರ್ಕಾರನ್ನು ಆಡಲು ಏನ್ ಅರ್ಥ ಅದೇ? ಈ ಪಾರಿನವರೆಲ್ಲ ಮೆಡಗರ್ಕೆ ಮಾಡ್ಕೊಂಡು ಕಣ್ಣಗ್ ಬೇಕಾದ ಕಾರಲ್ಲಿ ಓಡಾಡ್ಕೊಂಡು ಕಣ್ಣಗ್ ಬಿದ್ದ ಹೆಣ್ಣೈಕ್ಳಿಗೆಲ್ಲ ಎಲ್ ಬೇಕಲ್ಲಿ ಮುತ್ತಿಕೊಂಡು ರಾಜ್ರಂಗ್ ಮೆರೀತಾರೆ. ಆದ್ರೆ ನಮ್ಮ ಹಳ್ಳಿ ಜನಗಳು ಒಳ್ಳೆ ಹಬ್ಬೆ ಪೇರಿ ಹಂಗೆ ಮದ್ವೆ ಮುಂಜಿ ಶೋಭನಾ ತಿಥಿ ಹಬ್ಬಕ್ಕೆಲ್ಲ ಸಾಲ ಮಾಡ್ಕೊಂಡು ಬಸ್ಸುನ್ ಟಾಪನ್ ಮೇಲೆ ಲಾರಿ ಮೇಲೆ ಟ್ರಾಕ್ಟರ್ ಮೇಲೆ ಗಾಡಿ ಮೇಲೆ ಕೂತ್ಕೊಂಡು ಮೋಟ್ ಪೀಡಿನು ಸೇತ್ಕೊಂಡು ಒಳ್ಳೆ ಅನಾಗರಿಕರಂಗೆ ಅಶುದ್ಧವಾಗವ್ರೆ ಅಂತ ಅರ್ಥ ಅದಕ್ಕಂದ್ಲ ಆಡಲಿ. ಆದ್ರೂ ಕೂಡ ನಮ್ಮ ಹಳ್ಳಿ ಜನ ಅನಾಗರಿಕರಂಗೆ ಅಶುದ್ಧವಾಗಿದ್ರು ಒಂದೇ ಒಂದ್ ವಿಷಯದಲ್ಲಿ ಎಷ್ಟು ಶುದ್ಧವಾಗವ್ರೆ ಗೊತ್ತಾ ನಿನಗೆ? ಯಾವ ವಿಷಯದಲ್ಲಿ ಶುದ್ಧವಾಗರಣ? ಅದೇ ಕಂದ್ಲ ಲ್ಯಾಟ್ರಿಂಗ್ ಹೋಗುದ್ರಲ್ಲಿ ಹೂ ಅಂತ ಕ್ಲಾಸ ಎಪ್ಪಟ್ಕಂದಿಯೇ ನಾನು ನೀನು ನೋಡಿದ್ಯಲ್ಲ, ಸುಮ್ಮನ್ ಬಾಯಿ ಮುಚ್ಕ ಕೇಳು. ತೂ ಅಂತ ಯಾಕಂದಿ? ನಮ್ಮ ಹಳ್ಳಿ ಜನ ಏನ್ ಮಾಡ್ತಾರೆ, ಲ್ಯಾಟ್ರಿಂಗ್ ಹೋದಾಗ ನೀರ್ ತಕ್ಕಂತ ತೊಳ್ಕೊತಾರೆ ಕಂದ. ಆದ್ರೆ ಪಾರಿನವ್ರು ತೊಳಗಿಳ್ಕೊಕ್ ಹೋಗುದಿಲ್ಲ ಕಂದ. ಏನ್ ಮಾಡ್ತಾರ? ಯಾವ ಪೋಟಿ 10 ನಿಮಿಷ ಗಂಟ ತೊಳ್ಕೊಂಡು ಅದೇ 10 ನಿಮಿಷದಲ್ಲಿ ನಾವ್ ಏನಾರ ಮಿಸ್ಕಿಸಿನ್ ಕಂಡಿಡಿಬಹುದು ಅನ್ಕೊಂಡು ಪೇಪರ್ ತಕೊಂಡ್ ಸೀಟ್ ಬಿಡ್ತಾರೆ ಕಂದ. ಈ ಹೋಟ್ಲುಗಳಲ್ಲಿ ಊಟ ಮಾಡಿದಾಗ ಕೈ ಒರೆಸ್ಕೊಳಕ್ ಪೇಪರ್ ಕೊಡ್ತಾರಲ್ಲ ಹಂಗೆ? ಹೂ ಕಂದ, ಅಂತ ಪೇಪರ್ ಅಲ್ಲಿ ಸೀಟ್ ಬಿಡ್ತಾರೆ. ಈ ನಮ್ ಕಡೆ ಹೆಂಗಿರ್ತವೆ ಟಾಯ್ಲೆಟ್ ರೂಮ್ಗಳು? ಹೆಂಗಿರ್ತವೆ? 8 ಚರ್ಕು ಕಾಲ್ ಹಾಕೊಂಡು ಕೂತ್ಕೊಂಡಿರ್ತವೆ ಕಂದ. ಅಲ್ಲಿ ಹೆಂಗಿರ್ತವೆ ಗೊತ್ತಾ? ಹೆಂಗಿರ್ತವಣ್ಣ? ಒಳ್ಳೆ ಬಕೆಟ್ ನಂಗೆ ಇರ್ತವೆ ಕಂದ. ಅದ್ರ ಮೇಲೆ ಇವರು ಕೂತ್ಕೊಂಡು ಅಲ್ಲೇ ಪೇಪರ್ನು ಓದ್ಕೊಂಡು ಇಲ್ಲರೆ ಜೊತೆಗೆ ಅಲ್ಲಿಗೆ ನಾಷ್ಟಾನು ತರಿಸ್ಕೊಂಡು ಮೇಲೆ ನಾಷ್ಟಾನು ತಿಂತ ಅಡಿಲ್ ನಾಷ್ಟಾನು ಒಯ್ತಾ ಅವ್ರದ್ದು ಆಗಿರ್ತಕ್ಕಂತ ಶೈಲಿಲಿ ಲೆಟ್ರಿಂಗ್ ಒಯ್ತಾರೆ ಕಂದ. ಅದ್ರ ಮೇಲೆ ಒಂದು ಹಾಡು ಹೇಳ್ತೀನಿ ಕೇಳ ಬೇಜಾರಾಗ್ದಂಗೆ. ಟಾಯ್ಲೆಟ್ ಬಾಕ್ಲು ಓಪನ್ ಮಾಡ್ಕೊಂಡ್ ಟಬ್ಬಳ್ಗವ್ರು ಒಂಡಾಕಂದು ಪೇಪರ್ ಹೊತ್ಕೊಂಡ್ ಲೆಟ್ರಿಂಗ್ ಒಯ್ತಾರೋ. ನಮ್ಮ ಹಳ್ಳಿ ಕಡೆ ಹಂಗೇನಿಲ್ಲ, ರೋಡು ತಿಪ್ಪೆ ಎನ್ವಂಗಿಲ್ಲ, ಎಲ್ಲೆಂದ್ರಲ್ಲಿ ಕೂತ್ಕೊಂಡ್ಬಿಡ್ತಾರೋ. ಕೇಳ ಟಾಯ್ಲೆಟ್ ಬಾಕ್ಲು ಓಪನ್ ಮಾಡ್ಕೊಂಡ್ ಟಬ್ಬಳ್ಗವ್ರು ಒಂಡಾಕಂದು ಪೇಪರ್ ಹೊತ್ಕೊಂಡ್ ಲೆಟ್ರಿಂಗ್ ಒಯ್ತಾರೋ. ನಮ್ಮ ಹಳ್ಳಿ ಕಡೆ ಹಂಗೇನಿಲ್ಲ, ರೋಡು ತಿಪ್ಪೆ ಎನ್ವಂಗಿಲ್ಲ, ಎಲ್ಲೆಂದ್ರಲ್ಲಿ ಕೂತ್ಕೊಂಡ್ಬಿಡ್ತಾರೋ. ಅವರು ಟಾಯ್ಲೆಟ್ ಹೋದ್ರೆ ನೀರು ತೊಂದ್ರೆ ಯಾದ್ರೆ ಪೇಪರ್ ತಕೊಂಡ್ ಸೀಟ್ ಬಿಡ್ತಾರೋ. ನಮ್ಮ ಹಳ್ಳಿ ಕಡೆ ಏನ್ ಮಾಡ್ತಾರೆ ಗೊತ್ತಾ? ಏನ್ ಮಾಡ್ತಾರಣ? ಕೆರೆ ಕಟ್ಟೆ ಎನ್ವಂಗಿಲ್ಲ, ರೋಡಲ್ ಮಳೆಯ ನೀರ್ ನಿಂತಿರ್ಲಿ ತೊಳ್ಕೊಂಡ್ ಪಳ್ಕೊಂಡ್ ಹಸ್ವಾಗಿರ್ತಾರೋ. ಹಳ್ಳಿಯವ್ರ ಬುದ್ಧಿ ಅವಕ್ಕೆಲ್ಲ ಐತೆ, ಮೇಲೆ ತಳ್ಕು ಒಳಗೆ ಉಳ್ಕು, ಆದ್ರೂ ಹಳ್ಳಿಯವ್ರು ಆಡ್ಕೊಂಡ್ ಬರ್ತಾರೋ. ಅಕ್ಕಿ ಎಲ್ವೆ ಬೊಡ್ಡಿ ಅವಕ್ಕೆ ಮೈಕೈ ಎಲ್ಲ ಕೆಂಪ್ಗೆ ಕೆಂಚ್ಕೋತ್ಕೊಳಂಗ್ ಕಾಣಿಸ್ತಿರ್ತಾರೋ. ಟಾಯ್ಲೆಟ್ ಬಾಕ್ಲು ಓಪನ್ ಮಾಡ್ಕೊಂಡ್ ಟಬ್ಬಳ್ಗವ್ರು ಒಂಡಾಕಂದು ಪೇಪರ್ ಓದ್ಕೊಂಡ್ ಲೆಟ್ರಿಂಗ್ ಒಯ್ತಾರೋ. ನಮ್ಮ ಹಳ್ಳಿ ಕಡೆ ಹಂಗೇನಿಲ್ಲ, ರೋಡು ತಿಪ್ಪೆ ಎನ್ನುವಂಗಿಲ್ಲ, ಎಲ್ಲೆಂದ್ರಲ್ಲಿ ಕೂತ್ಕೊಂಡ್ಬಿಡ್ತಾರೋ. ಅರ್ಥ ಆಯ್ತಾ? ಅಲ್ಲ ಕಾರಣ ಈ ಪಾರಿ ನಾವು ಕಪ್ಪಿ ಮುಂಡತ್ತವು ನೀರ್ ತಕೊಂಡ್ ತೊಳ್ಕೊಳಕ್ಕೂ ಜಿಪ್ನಾಟ ಆಡ್ತಾರಣ. ಅಣ್ಣ ಈ ಫಾರಿನವರು ಎಷ್ಟ್ ಮುಂದುವರೆದ್ರು ನಮ್ ಭಾರತದ ಸಂಸ್ಕೃತಿ ಮುಂದೆ ಅದ್ ಯಾವ ಲೆಕ್ಕಕ್ಕೂ ಇಲ್ಲ ಬೇಡ. ಮೂಕಂದ ಅವ್ರ ಹೆಂಗ್ ಜಿಪ್ನಾಟ ಆಡ್ತಾರೆ ಗೊತ್ತಾ? ಹೆಂಗಣ? ಹಿಂಗೆ ಒಂದ್ ಊರಲ್ಲಿ ಒಬ್ಬ ಜಿಪ್ನ ಇದ್ನಂತ ಕಂದ. ಅವ್ನ ಮನೆ ಮುಂದ್ಗಡೆ ಯಾರೋ ಕಣಿ 4 ಜನ ನಂಟ್ರು ನಡ್ಕೊಯ್ತಿದ್ರಂತೆ. ಅವ್ರ ನೋಡ್ಬಿಟ್ಟು ಈ ಜಿಪ್ನ ಇದೇ ಕ್ರಣ ಹಂಗೆ ಓದಿರಿ ಮನೆ ಒಳಗ್ ಬಂದು ಕಾಪಿ ಗಿಪಿ ಮಾಡ್ಕೊಟ್ಟನು ಕುಡ್ಕೊಂಡ್ ಹೋಗಿ ಅಂದವನ ಕಂದ. ಅದ್ಕೆ ನಂಟ್ರು ಬಸ್ ಗೊತ್ತಾಯ್ತದೆ ಕಾಪಿ ಗಿಪಿ ಏನು ಬೇಡ ನಾವ್ ಬರ್ತೀವಿ ಅಂದವ್ರ ಕಂದ. ಅದ್ಕೆ ಜಿಪ್ನ ಹಂಗಂದ್ರೆ ಹಂಗೆ ಬಸ್ಸು ಇನ್ನು ಅರ್ಧ ಗಂಟೆ ಲೇಟು ಕನ ಬರೋದು ಬನ್ನಿ ಅನ್ಬಿಟ್ಟು ಒಳಕ್ಕೆ ಕರ್ಕೊಂಡೋಗಿ ನಂಟ್ರಿಗೆ ಚಾಪಿ ಹಾಕಿ ಕುಂಡಿಸ್ಬಿಟ್ಟು 10 ನಿಮಿಷ ಕೂತ್ಕೊಂಡಿರಿ ಬಂದ್ಬಿಡ್ತೀನಿ ಅಂತವನೆ. ಅದ್ಕೆ ನಂಟ್ರು ಎಲ್ ಹೋಯ್ತಾ ಇದೀರಿ ಅಂತ ಕೇಳವ್ರ ಕಂದ. ಅದ್ಕೆ ಜಿಪ್ನ ಎಲ್ಲೂ ಇಲ್ಲ ನಾನು ಇರ್ತೀವಿ ಹೊಲತ್ತಕ್ಕೆ ಎಮ್ಮೆ ಹಿಡ್ಕೊ ಹೊಂಟಗವಳೆ ಎಮ್ಮೆ ಹಿಡ್ಕೊ ಬಂದ್ಬಿಡ್ತೀನಿ ಹಾಲ್ ಬೇಕಲ್ವ ನಿಮ್ಗೆ ಕಾಪಿ ಕಾಯಿಸಕ್ಕೆ ಅನ್ನವನೆ.
ನಂಟ್ರು ಕ್ವಾಪ್ ಹಾಕ್ಬಿಡ್ತು. ಅಯ್ಯೋ ಪೋಟಿ ಐದ್ನೇ, ನೀನೀಗ 3 ಮೈಲಿ ಹೊಲ್ದತ್ರ ನಡ್ಕೊಂಡ್ ಹೋಗಿ ಎಮ್ಮೆ ಹಿಡ್ಕ ಬಂದು ಹಾಲ್ ಕರೆದು ಕಾಪಿ ಕಾಯಿಸ್ಕೊಡು. ಹೊತ್ಕೆ ನಮ್ ಬಸ್ಸು ಹೊಂಟಾಗಿರ್ತದೆ, ಕಾಪಿ ಗೀಪಿ ಏನು ಬೇಡ ಬಾ ಅಂದವ್ರೆ. ಅದಕ್ಕೆ ಜಿಪ್ನ ಹಂಗಂದ್ರಂಗೆ ಬಂದವ್ರ ಹಂಗೆ ಕಳ್ಸಕಾತದೆ, ಕಾಪಿ ಇಲ್ದಾರ ವಾಸಿ ಆಯ್ತು, ಒಂದ್ ಲೋಟ ಮಜ್ಗೆನಾರು ಕುಡ್ಕೊಂಡ್ ಹೋಗಿ ಅಂದವನ ಕಂದ. ಅದಕ್ಕೆ ನಂಟ್ರುಗಳು ಆಯ್ತು ಕಣಣ, ಒಂದೊಂದ್ ಲೋಟ ಮಜ್ಗೆ ತಕ ಬಂದ್ಬಿಡು, ನಮ್ಗಾಗ್ಲೇ ಬಸ್ಸು ಲೇಟ್ ಆಗಿ ಕೂತದೆ ಅಂದವ್ರೆ ಕಂದ. ಆಗ ಜಿಪ್ನ ಆಯ್ತು ಕಂದ್ರಣ, ಒಂದ್ ಅರ್ಧ ಗಂಟೆ ಇಲ್ಲೇ ಕುಂತಿರ್ರಿ ಬಂದ್ಬಿಡ್ತೀನಿ ಅಂದವ್ರೆ. ಅದಕ್ಕೆ ನಂಟ್ರು ಅಯ್ಯೋ ನಿನ್ ಮನೆ ಹಾಳಾಗ ಕಾಪಿಗೆ 10 ನಿಮಿಷ ಅಂದೆ, ಈಗ ನೋಡಿದ್ರು ಮಜ್ಗೆಗೆ ಅರ್ಧ ಗಂಟೆ ಇರಿ ಅಂತ ಅದೆಲ್ಲ ಯಾಕೇನ್ ಕೇಳವ್ರೆ. ಅದಕ್ಕೆ ಜಿಪ್ನ ಅದೇ ಕಂದ್ರಣ, ನಾನು ಇರ್ತಿ ಎಮ್ಮೆ ಹಿಡ್ಕೊಂಡು ಹೊಲ ತಕೊಂಡೋಗವಳೆ, ಅದ ಹಿಡ್ಕ ಬಂದು ಹಾಲ್ ಕರ್ದು ಎಪ್ಪ ಹಾಕಿ ಮೊಸರು ಮಾಡಿ ಮಜ್ಗೆ ಮಾಡ್ಕೊಡ್ತೀನಿ ಅಂತಂದವನ ಕಂದ. ಆಗ ನಂಟ್ರುಗಳಿಗೆ ಕ್ವಾಪ್ ಹತ್ಬಿಡ್ತು. ಅಯ್ಯೋ ಬೇವರ್ಸಿ ಬೋಟಿ ಐದ್ನೇ, ನಂಗೆ ಕಾಪಿ ಕುಡ್ಸುಕ್ ಮಾಡಿದ್ಯೋ ಮಜ್ಗೆ ಕುಡ್ಸುಕ್ ಮಾಡಿದ್ಯೋ, ಬಸ್ ಕೊಯ್ತಾ ಇದ್ದವ್ರ ಬಾಳ್ಗೆ ಸಾಕ್ಬಿಟ್ಟಲ್ಲ ಅನ್ಕಂದು ಜಿಪ್ನು ನಮ್ಮ ಮನೇಲೆಲ್ಲ ಒಡ್ಡಾಡ್ಸ್ಕೊಂಡು ವಾಡ್ದು ಸುಸ್ತಾಗಿ ಬಿದ್ದವರಕಲ್ಲ ನಂಟ್ರು. ಆಗ ಜಿಪ್ನ ನಂಟ್ರು ತಕ್ಕ ಬಂದ್ಬಿಟ್ಟು ಆಯ್ತು ಕಂದ್ರಣ ತಪ್ಪಾಯ್ತು, ಈಗ ಕಾಪು ಬೇಡ ಮಜ್ಗು ಬೇಡ, ಒಂಚೂರು ಅನ್ನನಾದ್ರೂ ಉಣ್ಕೊಂಡೋಗಿ ಸುಸ್ತಾಗ್ಬಿಟ್ಟಿದ್ರಿ ಅಂತಂದವನೆ. ಅದಕ್ಕೆ ನಂಟ್ರು ಆಯ್ತು ಕಣಪ್ಪ ಜಿಪ್ಪುಣ್ ಮಹಾರಾಜ, ಒಂದೊಂದ್ ತಟ್ಟೆ ಒಳಕ್ಕೆ ತಂಗ್ಳು ಪಂಗ್ಳು ಅನ್ನು ಹಾಕನ್ ಬಾ, ಉಣ್ಕಂದ್ ಅತ್ಲ ಕಡ್ದೋಯ್ತೀನಿ ಅಂತಂದವ್ರ ಕಂದ್ಲ. ಅದಕ್ಕೆ ಜಿಪ್ನ ಆಯ್ತು ಇಲ್ಲೇ ಇರ್ರಿ ಬಂದ್ಬಿಡ್ತೀನಿ ಅಂತ ಪುನಃ ಅಂದವನ ಕಂದ್ಲ. ಅದಕ್ಕೆ ನಂಟ್ರು ಈಗೆಲ್ ಓದಿರಿ ದೊಡ್ಡ ಸ್ವಾಮಿಗಳೇ ಅಂತ ಕೇಳವ್ರೆ. ಯಾಕುವಿಲ್ಲ ನಿಮ್ಗೆ ಅನ್ನ ಮಾಡ್ಬೇಕಲ್ವೇ, ಗದ ತಕ್ ಹೋಗಿ ಭತ್ತ ನೆಟ್ಟುಟ್ ಬರ್ತೇನೆ ಅಂದವನ ಕಂದ್ಲ. ಆಗ ನಂಟ್ರು ಜಿಪ್ನ ಮಾತ ಕೇಳ್ಬಿಟ್ಟು ಉಸಿರಾಡ್ದೇನೆ ಅಲ್ಲೇ ನಿಲ್ಸ್ಬಿಟ್ಟವ್ರಕಲ್ಲ. ಅಯ್ಯೋ ಮನೆ ನನ್ ಮಗನೇ ಜಿಪ್ನ, ಇವ್ನ್ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಣ್ಣ ಬಡ್ಡಿ ಐದ, ಹುಟ್ಟಿದ್ಗೆ ಎಲ್ಲಾನು ತಿದ್ಕೊಂಡೆ ಹುಟ್ಟಿರ್ಬೇಕಣ್ಣ. ಹ್ಞೂ ಕಂದ್ಲ, ಇವ್ನು ಹುಟ್ಟದ್ದು ಕೆಟ್ಟ ನಕ್ಷತ್ರ ಅಂತ ಕಂದ್ಲ. ಈ ಜಿಪ್ನ ಹುಟ್ಟಾಗ ಏನಾಗೋಯ್ತು, ಜ್ಯೋತಿಷಿಯ ಕರ್ಸಿ ಮಗ ಹುಟ್ಟಿರು ಗಳಿಗೆ ಒಳ್ಳೇದೋ ಕೆಟ್ಟದ್ದೋ ನೋಡು ಜ್ಯೋತಿಷಿಗಳೇ ಅಂತ ಕೇಳೋರೆ ಕಂದ್ಲ ಮನೆಯವರು. ಆಗ ಜ್ಯೋತಿಷಿ ಕಾಗುಣ್ತಾ ಭಾಗಕಾರ ಕೂಡುದು ಕಳುದು ಎಲ್ಲನ್ ಮಾಡ್ಕೊಂಡು ಕೊನೆಗೆ ಎಲಕ ಕೇಳಿಸುವಂಗೆ ಜೋರಾಗಿ ಹೇಳುದ್ನ. ಏನಂತ ನೋಡ್ರಿ, ಈ ಮಗ ಹುಟ್ಟಿರುದು ಕೆಟ್ಟ ನಕ್ಷತ್ರದಲ್ಲಿ, ಆದ್ರಿಂದ 3 ತಿಂಗಳೊಳಗೆ ಈ ಮನೇಲಿ 3 ಸಾವು ಬರ್ತವೆ. ಮೊದ್ಲು ಇವ್ರ ತಾತ ಸಾಯ್ತಾನೆ, ಎರಡನೇದಾಗಿ ಇವ್ರ ಅಜ್ಜಿ ಸತ್ತೋಯ್ತಾಳೆ, ಮೂರನೇದಾಗಿ ಇವ್ರ ಅಪ್ಪ ನಿಗ್ರೋಯ್ತಾನೆ ಅಂತ ಹೇಳ್ಬಿಟ್ಟು ಹೊಂಟಾಗೋನಕಂದ ಜ್ಯೋತಿಷಿ. ಅಯ್ಯೋ ಅದ್ರಂತೆ ಮಗ ಹುಟ್ಟುದು 1 ತಿಂಗಳಿಗೆ ಅವ್ರ ತಾತ ಸತ್ತೋಗೋನೆ, 2ನೇ ತಿಂಗಳಿಗೆ ಅವ್ರ ಅಜ್ಜಿನೂ ಸತ್ತೋಗ್ಬಿಟ್ಟವಳೆ. ಸರಿ 3ನೇ ತಿಂಗಳು ಅವ್ರ ಅಪ್ಪ ಸಾಯ್ತಾನೆ ಅನ್ಕಂದು ಏನ್ ನಂಟ್ರು ಯಾತ್ರು ಊರವ್ರು ಎಲ್ಲ ಬಂದು ಇವತ್ತು ಅವ್ರ ಅಪ್ಪ ಸತ್ತೋಯ್ತಾನೆ ಬಂದ್ಲು ನೋಡ್ಕ ಬರ್ಮ ಅನ್ಕಂದು ಅವ್ರ ಮನೆ ತಾವ ಅಡ್ವಾನ್ಸ್ ಆಗೆಲ್ಲ ಸೇರ್ಬಿಟ್ಟವ್ರೆ ಕಂದ. ಏನ್ ಅಡ್ವಾನ್ಸ್ ಆಗಿ ಚಟ್ಟನು ಬೇರೆ ಕಟ್ತಾವ್ರೆ, ತಮಟೆ ಹೊಲದವ್ರು ಬಂದ್ ಆಲೆ ಬಡಿತಾವ್ರೆ. ಇನ್ ಇವ್ರ ಅಪ್ಪ ಸಾಯಿನೇ ಇಲ್ಲ. ಯಾಕೆ? ಆಮೇಲೆ ಇದ್ಕಿದ್ದಂಗೆ ಪಕ್ಕದ ಮನೆಯವ್ರು ಬಾಯಿ ಬಡ್ಕೋಕ್ ಶುರು ಮಾಡ್ಕೊಬಿಟ್ಟವ್ರೆ ಕಂದ. ಯಾಕೆ ಬಾಯಿ ಬಡ್ಕೋತಿದ್ರಣ್ಣ? ಯಾಕೆಂದ್ರೆ ಪಕ್ಕದ ಮನೆಯ ಸತ್ತೋಗ್ಬಿಟ್ಟಿದ್ನ ಕಂದ. ಅವ್ನು ಸತ್ತೋದ್ರ? ಅಯ್ಯೋ ದಡ್ ಮುಂಡದೆ ನಿಜವಾದಪ್ಪ ಪಕ್ಕದ ಮನೆಯನ್ನ ಕಂದಲು. ಅಯ್ಯೋ ಹಂಗಾದ್ರೆ ಈ ಜಿಪ್ಪುಣ ಬಡ್ಡಿ ಐದ ಪಕ್ಕದ ಮನೆಯನ್ ಹುಟ್ಟಿದ್ದ ಅನ್ನೋ. ಅಯ್ಯೋ ಶಿವನೇ ಕೃಷ್ಣೇ ನನ್ನ ಕುಲದೇವ್ರ ವೀರಪ್ಪನೇ, ಇಂತ ವಿಚಿತ್ರಗಳು ನಡೆದವ ಈ ದೇಶದಲ್ಲಿ. ನೀನ್ ಯಾಕೆ ಅಷ್ಟೊಂದ್ ದೇವ್ರಗಳು ಕೂಗಿಯೇ? ಯಾವ್ದಾದ್ರು ಒಂದ್ ದೇವ್ರ ಹೆಸರು ಕೂಗ್ಲಾ? ಲೋ ಏನಣ್ಣ, ನಮ್ ಜಗತ್ನಲ್ಲಿ ಎಷ್ಟ್ ದೇವ್ರ ಇದಾವಲ್ಲ? 330 ಕೋಟಿ ಅಲ್ವಣ? ಎಷ್ಟ್ ಕೋಟಿ ಜನ ಇದಾರಲ್ಲ? 600 ಕೋಟಿ ಅಲ್ವಣ? ಅಂದ್ರೆ ಇಬ್ರು ಮನುಷ್ಯರಿಗೆ ಒಬ್ಬ ದೇವ್ರವನೇ ಅಂದಂಗಾಯ್ತು. ಲೋ ಆದ್ರೂ ಕೂಡ ನಮ್ ಜನಕ್ಕೆ ಇಟ್ಕು ಬಟ್ಕು ತೊಂದ್ರೆ ಬಂದ್ ಕೂತದಲ್ಲ, ಇಷ್ಟ ದೇವ್ರೆಲ್ಲ ಇದ್ದು ಏನ್ ಪ್ರಯೋಜನವಲ್ಲ. ಅದಕ್ಕೆ ನಿನ್ಗೆ ಹೇಳ್ತಾವನಿ, ಇನ್ಮೇಲೆ ಒಂದೇ ದೇವ್ರ ಪೂಜೆ ಮಾಡ್ಲಾ, ಇಲ್ಲೇ ಏನಾಯ್ತದೆ ಗೊತ್ತಾ? ಏನಾಯ್ತದ? ಹಿಂಗೆ ಒಂದ್ಸಾರಿ ಹಿಂದೂಗಳನ್ನುವೆ ಮುಸ್ಲಿಮ್ಸ್ರನುವೆ ಕಾಡೊಳಕ್ಕೆ ಕಾಡ್ಕೊಳ್ಳಿ ಹಿಡ್ಕ ಬರ್ಮ ಅಂತ ಹೋಗವ್ರ. ಯಾಕಂದ್ರ ಹೋಗುದಾರಿಲಿ ಒಂದ್ ದೊಡ್ಡ ಮಾವನ್ ಮರದಲ್ಲಿ ಹಣ್ಣು ಬಿಟ್ಟಿರ್ದ ನೋಡ್ಬಿಟ್ಟು ಮುಸ್ಲಿಮ್ಸ್ರೋನು ಏನ್ ಮಾಡ್ದ ಗೊತ್ತಾ? ಏನ್ ಮಾಡಿದಣ್ಣ? ಅರೇ ರಾಮಪ್ಪ, ಕಾಡೊಂದು ಕೋಳಿದು ಬೇಟೆ ಹಲ್ಲೆ ಇರ್ಲಿ, ಮೊದ್ಲಿಗೆ ಮಾವೊಂದು ಮರಕ್ಕೆ ಹತ್ತಿ ಹಣ್ಣೊಂದು ತಿನ್ಮ ಬಾ ಅನ್ಕಂದು ಇಬ್ರು ಮಾವನ್ ಮರ ಹತ್ಬಿಟ್ಟವ್ರ. ಯಾಕಂದ್ರ ಆಗ ಮರದ ಮೇಲೆ ಹಿಂದೂಗಳು ಅವನಿಗೆ ಒಂದ್ ದೊಡ್ಡ ಮಾವನ ಹಣ್ಣು ಸಿಕ್ಬಿಟ್ಟದೆ. ಅದ ಮುಸ್ಲಿಮ್ಸ್ರೋನ್ಗೆ ತೋರ್ಸ್ಬಿಟ್ಟವನೆ. ಆ ಹಣ್ಣ ನೋಡ್ಬಿಟ್ಟು ಮುಸ್ಲಿಮ್ಸ್ರೋನು ಅರೇ ರಾಮಪ್ಪ ಆ ಹಣ್ಣು ನನಗೆ ಕೊಡು, ಆ ಹಣ್ಣು ನನಗೆ ಕೊಡು ಅನ್ಕಂದು ಮರದ ಮೇಲೆಯೇ ಹಿಂದೂಗಳನ್ನ ಒಡ್ಡಾಡ್ಸ್ಕೊಂಡು ಇಡೀ ಆಟ ಆಡಕ್ಕೆ ಶುರು ಮಾಡ್ಕೊಂಡಂತಕಂದ. ಆಗ ಹಿಂದೂಗಳವನ್ಗೆ ಭಯ ಆಗ್ಬಿಟ್ಟು ಇವ್ನ ಕೈಗೆ ಏನಾರ ನಾನು ಸಿಗಾಕ ಬಿಟ್ರೆ ಹಣ್ಣು ಸಮೇತ ನನ್ನೇ ತಿಂದಾಕ್ಬಿಡ್ತಾನೆ ಅನ್ಕಂದು ಅವನ್ ಕೈಯಿಂದ ತಪ್ಪಿಸ್ಕಮ್ಮ ಅನ್ಕಂದು ಇನ್ನೊಂದ್ ಕೊಂಬೆ ಮೇಲೆ ಕಾಲ್ ಮಡಗಕ್ ಹೋಗಿ ಕಾಲ್ ಜಾರ್ಬಿಟ್ಟು ರಪ್ಪ ಅಂತ ಕೆಳಕ್ ಬಿದ್ದೋಗನ ಹಿಂದೂಗಳನು. ಏನ್ ಬಿದ್ದು ಸಂಕಟಕ್ಕೂ ಅದಕ್ಕೂ ನೋವ ತಡಿನಾರ್ದ ಶಿವ ಪರಮಾತ್ಮ ಭಗವಂತ ಅಂತ ತನಗ್ ಗೊತ್ತಿರೋ ದೇವ್ರ ಹೆಸರಲ್ಲ ಕೂಗವನ ಕಂದ. ಅವನ ಕರಿದ ನೋಡ್ಬಿಟ್ಟು ಮುಸ್ಲಿಮ್ಸ್ರೋನು ಹಿಂದೂಗೋನ್ಗೆ ಏನ್ ಹೇಳ್ತಾವನ ಗೊತ್ತಾ? ಏನಂತ ಹೇಳ್ತಾವನೆ? ಅರೇ ರಾಮಪ್ಪ, ನಿಮ್ದಕ್ಕೆ ಅಷ್ಟೊಂದು ದೇವ್ರಿಗೆ ಕರೆದ್ರೆ ಯಾವ್ದಕ್ಕೆ ಬರ್ತದೆ ಯಾವ್ದಕ್ಕೆ ಬಿಡ್ತದೆ, ನಿಮ್ದಕ್ಕೆ ಹೋಗು ಅಂತ ನ್ಯಾಯದ್ದು ಪಂಚಾಯತಿಗೆ ಕುಂತ್ಕತಾರೆ ಅನ್ಬಿಟ್ಟು ಆಡ್ಕೊಂಡ್ ನಗ್ತಾ ಡ್ಯಾನ್ಸ್ ಮಾಡಕೋಗಿ ರಪ್ಪ ಅಂತ ಮುಸ್ಲಿಮ್ಸ್ರೋನುವೆ ಕೆಳಕ್ ಬಿದ್ದೋಗವನ ಕಂದ. ಅವನು ಪಲ್ಟಿ ಹೊಡೆದ್ಬಿಟ್ಟವನೆ. ಏನ್ ಬೀಳ್ತಿದ್ದಂಗೆ ಅಲ್ಲ ಅಂತ ಜೋರ ಕೂಕಬಿಟ್ಟವನೆ. ಆಗ ಅಲ್ಲ ಬಂದು ಮುಸ್ಲಿಮ್ಸ್ರೋನ ತಬ್ಬಿ ಹಿಡ್ಕಬಿಟ್ಟವನೆ. ಆಗ ಮುಸ್ಲಿಮ್ಸ್ರೋನು ನಮ್ ಹಿಂದೂಗಳನ್ಗೆ ಹೇಳ್ತಾವನೆ, ಏನಂತ? ಅರೇ ರಾಮಪ್ಪ,
ನಿಮ್ದಕ್ಕೆ ಅಷ್ಟೊಂದು ದೇವ್ರಿಗೆ ಕರೆದ್ರೆ ಯಾರಿಗೆ ಬರ್ತಾರೆ? ಪಾರ್ವತಿಗೆ ಕರೆದ್ರೆ ಶಿವನಿಗೆ ಹೋಗುವಂತದ್ದೇ, ಲಕ್ಷ್ಮಿಗೆ ಕರೆದ್ರೆ ನಾರಾಯಣಿಗೆ ಹೋಗುವಂತದ್ದೇ, ಬ್ರಹ್ಮನ್ಗೆ ಕರೆದ್ರೆ ನಾರದಂಗೆ ಹೋಗುವಂತದ್ದೇ. ಅವ್ರದಕ್ಕೆ ಶಾಮಿಯಾನಕ್ಕೆ ಹಾಕೊಂಡು ನ್ಯಾಯಕ್ಕೆ ಪಂಚಾಯಿತಿಗೆ ಮಾಡ್ಕೊಂಡು ಬರದ್ರ ಒಳಗೆ ನಿಮ್ದಕ್ಕೆ ಪ್ರಾಣ ಪ್ರಯಾಣಕ್ಕೆ ಹೊಂಟಿರ್ತದೆ. ಅದಕ್ಕೆ ಹೇಳ್ತೀನಿ ರಾಮಪ್ಪ, ಅದು ದೇವ್ರಿಗೆ ಅಂತ ಇದ್ರೆ ಒಬ್ಬನ್ಗೆ ಇದ್ದಾನೆ, ನಿಮ್ದಕ್ಕೆ ಒಬ್ಬನ್ಗೆ ಪೂಜೆ ಮಾಡು, ಒಬ್ಬನ್ಗೆ ಕರಿ ಬರ್ತದೆ ಅಂತಂದಂತೆ ಕಂದ. ಹಂಗೆ ನೀನುವೆ ಒಂದ್ ದೇವ್ರ ನೆನಿಸ್ಕೊ, ಏನ್ ಬಾಯದ ಏನ್ಬಿಟ್ಟು ದೇಶದ ದೇವ್ರೆಲ್ಲ ಬೇಡ್ಕವೆ. ಓಹೋ, ನೀನು ಬಹಳ ವಿಷಯ ತಿಳ್ಕೊಂಡಿದ್ಯಾ ಕಣ. ಜಗತ್ನಲ್ಲಿ ರಾಕೆಟ್ ನಂಗೆ ಅತಿ ಫಾಸ್ಟ್ ಆಗಿರೋನು ಅಂದ್ರೆ ನೀನು ಒಬ್ನೇ ಕಣ. ಅಯ್ಯೋ ಮ್ಯಾಂಗ್ ಮುಂಡತೆ, ಜಗತ್ನಲ್ಲಿ ನಾನಲ್ಲ ಕಂದ ಫಾಸ್ಟ್ ಆಗಿರೋನು. ಮತ್ತಿನ್ಯಾರಣ? ಹಿಂಗೆ ಯಾವ್ದೋ ಆಫೀಸ್ಗೆ ಒಂದೇ ಕೆಲ್ಸಕ್ಕೆ 4 ಜನ ಇಂಟ್ರು ಗಂಟಾಗುಟ್ಟಾರ ಕಂದ. ಸರಿಯ ಇಂಟ್ರು ಮಾಡೋ ಆಫೀಸರು 4 ಜನಕ್ಕೂ ಒಂದೇ ಪ್ರಶ್ನೆ ಕೇಳವನೆ. ಏನಂತ ಕೇಳವನೆ? ಈ ಪ್ರಪಂಚದಲ್ಲಿ ಅತಿ ವೇಗವಾದಂತ ವಸ್ತು ಯಾವ್ದಯ್ಯ ಅಂತ ಕೇಳ್ಬಿಟ್ಟವನೆ. ಸರಿ 4 ಜನವೇ ಒಬ್ರಿಂದ್ಗಾಡ್ ಒಬ್ಬ ಲೈನು ನಿಂತ್ಕೊಂಡು ಉತ್ತರ ಹೇಳಕ್ಕೆ ಶುರು ಮಾಡ್ಕೊಂಡ್ರಂತ ಕಂದ. ಅದ್ರಲ್ಲಿ ಮೊದಲನೇನು ಹೇಳದ್ನಂತೆ. ಏನಂತ? ಸಾರ್, ನನ್ ಲೆಕ್ಕದಲ್ಲಿ ಪ್ರಪಂಚದಲ್ಲಿ ಅತಿ ವೇಗವಾದಂತ ವಸ್ತು ಯೋಚನೆ ಸಾರ್ ಅನ್ನಂತೆ. ಯೋಚನೆ ಅದ್ ಹೆಂಗಯ್ಯ ಅಂತ ಕೇಳೋರಕಂದ್ರ ಆಫೀಸರ್. ಅದೇ ಸಾರ್, ನಾವ್ ಇಲ್ಲಿದ್ದೀವಿ, ಈಗ ಅಮೆರಿಕದಲ್ಲಿ ಅಧ್ಯಕ್ಷರಾಗ್ಬಿಟ್ಟವಿ ಅಂತ ಕನ್ಸ್ಕೊಳ್ಬಹುದು ಸಾರ್. ಅದ್ರಿಂದ ಪ್ರಪಂಚದಲ್ಲಿ ಅತಿ ವೇಗವಾದಂತ ವಸ್ತು ಯೋಚನೆ ಅಂದ್ರೆ ಮನ್ಸು ಸಾರ್ ಅನ್ನಂತೆ. ಆಗ ಆಫೀಸರ್, ಪರವಾಗಿಲ್ಲ ಕನಿಯ, ಈ ಉತ್ತರ ಸ್ವಲ್ಪ ಸಮಾಧಾನವಾಗದೆ, ಬಾ ಸೈಡ್ ನಿಂತ್ಕೋ, ಇನ್ನು 3 ಜನ ಯಾವ್ಯಾವ ಉತ್ತರ ಹೇಳೋರು ಕೇಳ್ಮ ಅನ್ಬಿಟ್ಟು ನೆಕ್ಸ್ಟ್ ಎರಡ್ನೇನ್ ಬಯ್ಯ ಇಲ್ಲಿ ಅನ್ನಂತ ಕಂದ. ನಿಂದ್ ಹೆಂಗಯ್ಯ ಅಂತ ಕೇಳವ್ರೆ. ಆಗ ಎರಡನೇನು, ನನ್ ಲೆಕ್ಕದಲ್ಲಿ ಯೋಚನೆಗಿಂತ ಕಂಡ್ರೆಪ್ಪೆ ಸ್ವಾಮಿ ಅತಿ ವೇಗವಾದಂತ ವಸ್ತು ಅಂದವನೆ. ಹೆಂಗಯ್ಯ ಅಂತ ಆಫೀಸರು ಕೇಳವ್ರೆ. ಹೆಂಗೆ ಅಂದ್ರೆ ನಾ ಯೋಚನೆ ಮಾಡ್ಕೊಂಡು ಅಮೆರಿಕದ ಕನ್ಸ ಕಾಣೋದ್ಕೆ 4-5 ಸರಿ ಪಟ್ಕನೆ ಹೊಡ್ಕಬಿಟ್ಟಿರುತ್ತೆ, ಆದ್ರಿಂದ ಕಂಡ್ರೆಪ್ಪೆನೆ ಅತಿ ವೇಗವಾದಂತ ವಸ್ತು ಸ್ವಾಮಿ ಅನ್ನಂತಕ್ಕಂತ. ಆಗ ಆಫೀಸರು, ಇದು ಕೂಡ ಸ್ವಲ್ಪ ಸಮಾಧಾನವಾಗದೆ ಉತ್ತರ, ಬಾ ಸೈಡ್ ನಿಂತ್ಕಯ್ಯ ಅನ್ಬಿಟ್ಟು 3ನೇನ ಕರೆದ್ಬಿಟ್ಟು, ನಿನ್ ಲೆಕ್ಕದಲ್ಲಿ ಹೆಂಗಯ್ಯ ಯಾವ್ದಯ್ಯ ವೇಗವಾದಂತ ವಸ್ತು ಅಂತ ಕೇಳವ್ರಕಂದ. ಅದಕ್ಕೆ 3ನೇನು, ನನ್ ಲೆಕ್ಕದಲ್ಲಿ ಯೋಚನೆ ಕಂಡ್ರೆಪ್ಪೆಗಿಂತ ಕರೆಂಟ್ ಸ್ವಾಮಿ ಪ್ರಪಂಚದಲ್ಲಿ ಅತಿ ವೇಗವಾದಂತ ವಸ್ತು ಸ್ವಾಮಿ ಅನ್ನಂತೆ. ಹೆಂಗಯ್ಯ ಅಂತ ಪ್ರೊಫೆಸರ್ ಅವನು ಕೇಳವ್ರೆ. ಹೆಂಗೆ ಅಂದ್ರೆ ನಾವಿಲ್ಲಿ ನಿಂತ್ಕೊಂಡು ಒಂದ್ ಸ್ವಿಚ್ ಅಮುಕ್ಬಿಟ್ರೆ 100 ಮೈಲಿರು ಲೈಟು ಪಟ್ಟ ಅಂತ ಹತ್ಕೊಬಿಡ್ತದೆ, ಆದ್ರಿಂದ ಪ್ರಪಂಚದಲ್ಲಿ ಅತಿ ವೇಗವಾದಂತ ವಸ್ತು ಕರೆಂಟ್ ಸ್ವಾಮಿ ಅನ್ನಂತಕ್ಕಂದ. ಆಗ ವಯ್ಯ ಆಫೀಸರು, ಪರವಾಗಿಲ್ಲ ಕನಿಯ, ಈ ಉತ್ತರನು ಸಮಾಧಾನವಾಗಿ ಅದೇ ಅನ್ಬಿಟ್ಟು ಅವನು ಸೈಡ್ ನಿಲ್ಲಿಸ್ಬಿಟ್ಟು ಈ 4ನೇನ ಉಳ್ಕೊಂಡಿದ್ನಲ್ಲ ಅವನ ಕರೆದ್ಬಿಟ್ಟು, ನಿನ್ ಲೆಕ್ಕದಲ್ಲಿ ಯಾವ್ದಯ್ಯ ಅತಿ ವೇಗವಾದಂತ ವಸ್ತು ಅಂತ ಕೇಳೋರಕಂದ. ಆಗ 4ನೇನು ಕಣ್ಣು ಬಾಯ ಮ್ಯಾಕು ಕೆಳಕ್ ಹೋಗ್ಬಿಟ್ಕೊಂಡು, ನಾನೇನ್ ಹೇಳನೆ ಎಲ್ಲ ಸರಿಯಾದ ಉತ್ತರನೇ ಹೇಳ್ಬಿಟ್ಟವ್ರೆ ಅನ್ಕಂದು ತಾಡ್ ಬರೆಸ್ಕೊಂಡು, ನನ್ ಲೆಕ್ಕದಲ್ಲಿ ಪ್ರಪಂಚದಲ್ಲಿ ಅತಿ ವೇಗವಾದಂತ ವಸ್ತು ಯೋಚನೆ ಕಂಡ್ರಪ್ಪೆ ಕರೆಂಟ್ ಗಿಂತಲುವೆ ನೀರ್ ಬೇದಿ ಸ್ವಾಮಿ ಅನ್ಬಿಟ್ಟವನ ಕಂದ. ಸಾಹೇಬ್ರು ಬೇವ್ತೋದ್ರು, ಹಸಿ ನೀರ್ ಬೇದಿಯೇ ಹೆಂಗಯ್ಯ ಅಂತ ಕೇಳವ್ರೆ. ಅದಕ್ಕೆ ಅವನು ಹೆಂಗಯ್ಯ ಅಂತ ನನ್ನೇ ತಿರಿಕ ಪ್ರಶ್ನೆ ಕೇಳ್ತಿರಲ್ಲ ಸ್ವಾಮಿ, ನಾವು ಯೋಚನೆಯ ಮಾಡ್ಕೊಂಡು ಕಂಡ್ರಪ್ಪೆನು ಬಡ್ಕೊಂಡು ಕರೆಂಟ್ ಸ್ವಿಚ್ ಹಾಕೋದ್ಕೆ ಏನ್ ಫಾಸ್ಟ್ ಅಲ್ಲಿ ಚಡ್ಡಿಗೆ ಎರ್ಕ ಹೊಂಟಾಗಿರ್ತದೆ, ಅಷ್ಟೊಂದ್ ಫಾಸ್ಟ್ ಆಗಿರ್ತದೆ ಸ್ವಾಮಿ ನೀರ್ಬೇದಿ. ಅದಕ್ಕೆ ಪ್ರಪಂಚದಲ್ಲಿ ಅತಿ ವೇಗವಾದಂತ ವಸ್ತು ನೀರ್ಬೇದಿ ಅನ್ನಂತೆ. ಆಗ ಆಫೀಸರ್ ಏನ್ ತಿಳ್ಕನ್ನೋ ಏನ್ ಅರ್ಥ ಮಾಡ್ಕನ್ನೋ ನೀರ್ಬೇದಿ ಅಂತ ಉತ್ತರ ಹೇಳಿದ್ದವನ್ಗೆ ಕೆಲ್ಸ ಕೊಟ್ಟನಂತೆ ಕಂದ. ಅಯ್ಯೋ, ಅವನು ನಿನ್ನಂತಾನೆ ತಕೋ, ಇದು ಬಾರಿ ಮೋಸ ಕಾರಣ. ಅಲ್ಲ, ಬಾಕಿ 3 ಜನ ಚೆನ್ನಾಗಿ ಉತ್ತರ ಹೇಳಿದ್ರು ಅವ್ರಿಗೂ ಕೆಲ್ಸ ಕೊಡ್ದೇನೆ ಹೋಗಿ ನೀರ್ ಬೇದಿ ಅಂತ ಹೇಳ್ದವನ್ಗೆ ಕೆಲ್ಸ ಕೊಟ್ಟವ್ರಲ್ಲ, ದೇಶ ಉದ್ಧಾರ ಆದದಣ್ಣ. ಓದೋ ಕಾಲದಲ್ಲಿ ನೆಟ್ಟಕ್ ನೇರಕ್ಕೆ ಓದ್ದನೆ ಗುಂಡ್ರು ಗೋವಿಗಳಿಗೆ ತಿರ್ಕೊಂಡಿದ್ದು, ಪರೀಕ್ಷೆ ಬಂದಾಗ ಕಾಪಿ ಹೊಡ್ಕೊಂಡು ಮೇಷಿಗೆ ಪೂಸಿ ಹೊಡ್ಕೊಂಡು ಹೆಂಗೋ ಪಾಸ್ ಮಾಡ್ಕೊಂಡು ಹಿಂಗೆ ವಯಸ್ಸಿಗೆ ಬಂದ್ಮೇಲೆ ಕೆಲ್ಸಕ್ಕೆ ಸೇರ್ಕಬೇಕಾದ್ರೆ ತರ್ತರ್ಲೆ ಉತ್ತರ ಕೊಟ್ಟು ಹಿಂಗ್ ಪೋಲಿ ಅಲಿತಾರಲ್ಲ, ಇವ್ರು ಉದ್ಧಾರ ಆದ್ರಣ್ಣ. ಇನ್ ನನ್ನ ಐಕ್ಳವೇ 6 ಅದ್ ಹೆಂಗ್ ಓದ್ತವೋ ದೇವ್ರಿಗೆ ಗೊತ್ತು. ಯಾಕ್ಲಾ ನನ್ನ ಐಕ್ಳು ಚೆನ್ನಾಗಿ ಓದ್ತವೆ ಅಂತ ಅಲ್ಲಲ್ಲ ಹೇಳ್ತಿದ್ದಲ್ಲ ನನಗೆ? ಹಂಗ ಅಂತಿದ್ದೆ ಕಾರಣ. ಆದ್ರೆ ಆ ಬಡತದೆಲ್ಲ ಕಿರಿಯ ಇದ, ಈ ಸ್ಕೂಲ್ ಹೋಗೋ ಬಡತದ್ದಿ ಅಂತ ಅಂದ್ರೆ ಹೋಗಿ ಆ ಮೇಷತವ ನಮ್ಮ ಅವ್ವ ನಮ್ಮ ಅಪ್ಪನ ತಲೆ ಮೇಲೆ ಕಲ್ಲೆತ್ತಾಕ್ಬಿಟ್ಟು ರಕ್ತ ಕರ್ಕೊಂಡು ಸತ್ತೋಗ್ಬಿಟ್ಟ. ಸಾವು ಸುದ್ದಿ ಹೇಳಕ್ಕೆ ನಾನು ಒಬ್ನೇ ತಂದೆಗೆ ತಲೆಮಗ ಇರೋನು, ರಜಾ ಕೊಡಿ ಮೇಷ್ಟ್ರಿ ಅನ್ಬಿಟ್ಟು ಕೊದ್ದೋಗ್ಬಿಟ್ಟು ಕಾರಣ. ಏನ್ ಉಟ್ಟಾನ್ ಕೆಲ ಉಟ್ಸ್ಬಿಟ್ಲ ಅವನ, ಅಡ್ಕ ಪಡ್ಕ ಇಲ್ದೆ ಒಡ್ಕೆ ಹುಲ್ ಬೆಳ್ದಂಗ್ ಬೆಳ್ದವನೆ. ಎಲ್ಲಾ ನಮ್ ಕರ್ಮ ತಾಕೋ. ಈ ನಿನ್ನ 5 ನೋಡ್ದಾಗ್ಲೆಲ್ಲ ಒಂದ್ 5 ಗ್ಯಾಪ್ನ ಬರ್ತದಕ್ಕಂತ. ಅದ್ಯಾವ್ದನ್ನ ಪಲ್ಲಿ ಬಡತದು ಹಿಂಗೆ ನೀನ್ 5 ನಂಗೆ ಒಂದ್ ಊರ್ನಲ್ಲಿ ಒಂದ್ 5 ಇತ್ತಂತಕ್ಕಂತ. ಅಲ್ಲೇ 4ನೇ ಕ್ಲಾಸ್ ಬೇರೆ ಹೋಯ್ತಿತ್ತಂತೆ. ದಿನ ಆದಿದು ಕೀಟ್ಲೆ ಮಾಡ್ಕೊಂಡು ಯಾವ ಪಾಠನು ನೆಟ್ಟು ನೆರಕ್ಕೆ ಓದ್ತಿರ್ನಿಲ್ಲ ಕಂದ. ಆ ಮೇಷ್ಟ್ರು ಬೇರೆ ಶನಿವಾರ ಪದ್ಯ ಕೇಳುರಂತೆ. ಈ 5 ಅವತ್ತು ಸ್ಕೂಲ್ಗೆ ಹೋಗ್ತಾನೆ ಇರ್ನಿಲ್ಲ ಕಂದ್ಲ. ಒಂದಿನ ಮೇಷ್ಟ್ರು ಎಲ್ಲಾರ್ನು ಪದ್ಯ ಕೇಳ್ಕೊಂಡು ಇವ್ನ್ ಕೂತಿ ಜಾಗ ನೋಡ್ತಾರೆ, ಇವ್ನ್ ಇಲ್ಲ ಕಂದ್ಲ ಸೀಟ್ ಮೇಲೆ. ಮೇಷ್ಟ್ರು
ಮೇಷ್ಟಿಗೆ ಕೋಪ ತಡಿಕಾಗ್ನಿಲ್ಲ. ಅವ್ನು ಬರ್ಲಿ ಇವತ್ತು ನಾ ಪದ್ಯ ಕೇಳ್ತೀನಿ ಅಂತ ಚಕ್ಕರ್ ಹಾಕವನೆ. ಅವ್ನಿಗೆ ನಿಕ್ಕರ್ ಕಳ್ಕೊಂಡ್ ಹೊಡಿತೀನಿ ಅಂತ ರೇಗಾಡ್ಕಂಡು ಚೇರ್ ಬಾಗ್ಲ ತಕ್ಕೆ ಹಾಕಂದು ಬಾಗ್ಲ ಒರಿಕಂದು ರೂಂದ್ ಒಣ್ಣಿಗೆ ಹಿಡ್ಕೊಂಡ್ ಕಾಯ್ಕ ಕೂತ್ಬಿಟ್ಟಾರ ಕಂದ. ಅವೇ ಬತ್ತೇನಣ್ಣ ಬನ್ನಕಂದ ಅವ್ನು ಮಾರ ನೋಡ್ದಟ್ಕೆ ಮೇಷ್ಟ್ರೆ ಮೂರ್ಛೆ ಹೊಂಟೋದ್ರ ಕಂದ. ಯಾಕೆಂದ್ರ ವೈದ ಹಣೆಗೆ 3 ನಾಮನು ಇಕ್ಕಂದು ಕಂಕ್ಳಿಗೆ ಜೋಳಿಗೆನು ಸಿಗಾಕಂದು ಜಾಗ್ಟೆ ಪಡ್ಕಂದು ಊರೆಲ್ಲ ಉಪದಾನ ಮಾಡಿ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ ಅಂತ ಮೇಷ್ಟ್ರು ಮುಂದ್ಗಡೆ ಬಂದ್ ನಿಂತ್ಕಂದ. ಮೇಷ್ಟ್ರು ಎಲ್ಲ ಇವನ ಇವತ್ತು ತಪ್ಪಿಸ್ಕೊಬಿಟ್ನಲ್ಲ ಬೋಳಿ ಮಗ, ಇರ್ಲಿ ದೇವರ ಹೆಸರು ಹೇಳ್ತಾವನ ಏನ್ಬಿಟ್ಟು ಅವನು ಚೊಂಬೋಳಕ್ಕೆ ಟಾಣಿ ಹಾಕ್ಬಿಟ್ಟು ಇನ್ಮೇಲೆ ಪದ್ಯ ಕೇಳಿದ್ನ ಸೋಮವಾರ ಇಟ್ಕತೀನಿ, ತಪ್ಪಿಸ್ಕೊಂಡ್ರೆ ಕೈ ಕಾಲು ಮುರ್ದಾಕ್ಬಿಡ್ತೀನಿ ಉಸಾರು ಅಂತ ಐಕ್ಳಿಗೆ ಎದುರಿಸ್ಬಿಟ್ಟಾರ ಕಂದ. ಸರಿ ಸೋಮವಾರ ಬತ್ತು ಅವತ್ತೇನ್ ಮಾಡೋಣ ಈ ವೈದ ಹೂ ಬತ್ತಿ ಕಂಸಾಳ ಹಿಡ್ಕಂದು ಕೋರ್ ಎಣ್ಣೆ ಹಿಡಿ ಮೇಷ್ಟ್ರೆ ಕೊಡುಗಲ್ಲ ಮಾದೇವನಿಗೆ ಅಂತ ಬಂದ್ ನಿಂತ್ಬಿಟ್ಟವನೆ ಮೇಷ್ಟ್ರ ಮುಂದ್ಗಡೆ. ಮೇಷ್ಟ್ರಿಗೆ ರೇಗಾಡೋಯ್ತು ಕಂದ್ಲ. ಎಲ್ಲ ಇವನ ಪದ್ಯ ಕೇಳ್ತೀನಿ ಅಂತಿನ ಎಲ್ಲ ಒಂದೊಂದ್ ದೇವ್ರ ಮಾಡ್ತಾವನಲ್ಲ, ನನ್ಗೆ ರಜಾ ಇಲ್ದೇ ಇದ್ರು ಪರವಾಗಿಲ್ಲ, ಇವನ್ಗೆ ಪದ್ಯ ಕೇಳಿ ಹೊಡಿಲೇಬೇಕು ಅಂತ ಯಾರ್ ಬಂದ್ ಕೇಳಾರ ಕೇಳಿ ಅನ್ಬಿಟ್ಟು ಭಾನುವಾರ ಕ್ಲಾಸ್ ತಕತೀನಿ ಎಲ್ಲ ಬಂದ್ಬಿಡಿ ಅಂದವ್ರೆ. ಆವತ್ತಿ ವೈದ ಏನ್ ಮಾಡವನೆ ಗೊತ್ತಾ? ಏನ್ ಮಾಡ್ತು? ನಮ್ ಕರ್ನಾಟಕ ದೇವ್ರಿಗೆಲ್ಲ ಬೈತಾವನೆ. ಏನಂತ? ಈ ದೇವ್ರಗಳು ಯಾವ ಸರಿ ಇಲ್ಲ, ಎಲ್ಲ ಒಂದೊಂದ್ ತಿಂತವ್ಯ, ನನ್ಗೇನಿದ್ರು ಸಾಯಿಬಾಬ್ನೆ ಸರಿ ಅನ್ಬಿಟ್ಟು ಕಾವಿನೂ ಮಣಿನೂ ಹಾಕಿಸ್ಕೊಂಡ್ ಹೋಗಿ ಕುಂತ್ಬಿಟ್ಟವನೆ ಸ್ಕೂಲ್ ಒಳಗೆ ಕಂದ. ಮೇಷ್ಟ್ರು ಬಂದೇಟ್ಕೆ ಇವನ ಸರಿಯಾಗಿ ನೋಡ್ನಿಲ್ಲ, ಎದ್ನಿಂಕಂದ್ ಪದ್ಯ ಹೇಳ ರಾಸ್ಕಲ್ ಅಂತ ಬೋದ್ಬಿಟ್ಟಾರ ಕಂದ. ಅಯ್ಯೋ ಈ ವೈದ ಎದ್ನಿಂಕಂದ್ ಹಿಂಗೆಲ್ಲ ಬೈಯೋಡೆ ಮೇಷ್ಟ್ರೆ, ನಾನು ಸಾಯಿಬಾಬನ್ ಮಾಲೆ ಹಾಕ್ಸ್ಕೊಂಡ್ ಭಕ್ತ ಆಗ್ಬಿಟ್ಟವನಿ, ಇನ್ಮೇಲೆ ನನ್ನ ಬಹು ಚಂದಲೆ ಕರಿಬೇಕು, ಇಲ್ಲ ಅಂದ್ರೆ ಸಾಯಿ ಸ್ವಾಮಿಗೆ ಕ್ವಾಪತ್ತಿ ಶಾಪ ಕೊಟ್ಬಿಟ್ರೆ ನಿಮ್ ಕುಟುಂಬಕ್ಕೆಲ್ಲ ಕುಷ್ಠರೋಗ ಬಂದ್ಬಿಡ್ತದೆ ಅಂದವನ ಕಂದ. ಮೇಷ್ಟ್ರು ಬೇವ್ತೋದ್ರು. ಅಯ್ಯೋ ಇದೆಲ್ಲಿ ಗ್ರಾಚಾರ ಅನ್ಬಿಟ್ಟು ಅದೇ ಕೋಪದಲ್ಲಿ ಐಕ್ಳಿಗೆಲ್ಲ ಈ ಚಾಳ್ ಪಾಚಾಳ್ ತರ್ದ ಹಾಕ್ಬಿಟ್ಟಾರ ಕಂದ. ಈಚೆ ಐಕ್ಳೆಲ್ಲ ಏನ್ ಮಾತಾಡ್ಕತಾರ ಗೊತ್ತಾ? ಏನ್ ಮಾತಾಡ್ಕೋತಾವೆ? ನಾವು ಕಾವಿನೂ ಮಣಿನೂ ಹಾಕಿಸ್ಕೊಂಡ್ ಮಕ್ಕಂದ್ರಲ್ಲ, ನಮ್ಗೂ ಮೇಷ್ಟ್ರು ಹೊಡಿಯಲ್ರು ಅಂತ ಎಲ್ರು ಮಾಲೆ ಹಾಕಿಸ್ಕೊಂಡು ಸಾಲು ಹೊತ್ಕೊಂಡು ಬಂದ್ ಕುಂತ್ಬಿಟ್ಟಾರ ಕಂದ. ಮೇಷ್ಟ್ರು ಬಂದ್ ನೋಡ್ತಾರೆ ಐಕ್ಳ ಉಸ್ ಅಂತ ಅರ್ಧಕ್ಕೆ ಉಸಿರು ನಿಂತೋಗತ್ತೆ ಇವ್ರಿಗೆ. ಹಂಗೆ ಅಷ್ಟೊತ್ ಯೋಚನೆ ಮಾಡಿ ಇನ್ ನಾನ್ ಸುಮ್ನಿದ್ದೇನ್ ಫಲ, ಯಾರಿಗೂ ಹೇಳುವಂಗಿಲ್ಲ ಕೇಳುವಂಗಿಲ್ಲ ಹೊಡಿವಂಗೆ ಬೈಯುವಂಗೆ ಮೊದ್ಲೇ ಇಲ್ಲ, ನಾನು ಮೇಷ್ಟ್ರಾಗಿ ಈ ಮುಂಡತ್ತವ ಸ್ವಾಮಿ ಏನ್ ಬೇಕೆ, ನಾನು ಕಾವಿ ಮಣಿ ಹಾಕಿಸ್ಕೊಂಡ್ ಇವ್ರಿಗೆಲ್ಲ ಗುರುಸ್ವಾಮಿ ಆಗುಡ್ಮ ಅಂತ ಅವರು ಕಾವಿ ಮಣಿ ಹಾಕಿಸ್ಕ ಬಂದ್ಬಿಟ್ಟವ್ರೆ ಕಂದ. ಅವ್ರ ತಾನೇ ಇನ್ನೇನ್ ಮಾಡಾರ ತಗೊಳ್ಳೋಣ. ಏನ್ ಸ್ಕೂಲ್ ಎಲ್ಲ ಸಾಯಿಬಾಬನ್ ಕ್ಷೇತ್ರ ಆಗ್ಬಿಟ್ಟದೆ, ದಿನ ಪ್ರಯರ್ಗೂ ಸಾಯಿಬಾಬುಂದೇ, ಸ್ಕೂಲ್ ಬಿಡುವಾಗಲೂ ಸಾಯಿಬಾಬುಂದ ಐಕ್ಳಿಗೆ ರಾಷ್ಟ್ರಗೀತಿಯ ಮರ್ತೋಗ್ಬಿಟ್ಟದ ಕಂದ. ಹಿಂಗೆ ಒಂದಿನ ಮೇಷ್ಟ್ರು ಹುಡುಗರಿಗೆಲ್ಲ ಕೂರಿಸ್ಕೊಂಡು ಸ್ವಾಮಿ ಬಾಬಾ ಶರಣು ಬಾಬಾ ಸ್ವಾಮಿ ಬಾಬಾ ಶರಣು ಬಾಬಾ ಅಂತ ಭಜ್ನೆ ಊದ್ತವ್ರೆ. ಅಷ್ಟೊತ್ತಿಗೆ ಏಯೋ ಸಾಹೇಬ್ರು ಬಂದ್ಬಿಟ್ಟವ್ರೆ ಕಂದ್ಲ. ಬ್ಯಾಡ ಕಂದ್ಲ ಮೇಷ್ಟ್ರು ಪಚೀತಿ. ಏಯೋ ಸಾಹೇಬ್ರು ಬಂದ್ಬಿಟ್ಟಿದೆ. ರೀ ಮೇಷ್ಟ್ರೆ ಏನ್ರಿ ಪಾಠ ಮಾಡ್ದೆ ಯಾವ್ದ ಭಜ್ನೆ ಹೇಳ್ಕೊಡ್ತಾ ಇದೀರಲ್ರಿ ಹಂಗೆ ಹಿಂಗೆ ಅಂತ ಸಣ್ಣ ಪುಟ್ಟ ರೇಗ್ಬಿಟ್ಟವ್ರೆ ಕಂದ್ಲ. ಮೇಷ್ಟ್ರು ಶಾಂತವಾಗಿ ನಿಂತ್ಕೊಂಡು ನೋಡಿ ಸ್ವಾಮಿ, ಈ ಕಲಿಯುಗ ದೇವ್ರು ಸಾಯಿಬಾಬಾ, ಈ ದೇವ್ರಿಗೆ ಹಿಂಗೆಲ್ಲ ಬೈಯು ತರುವಲ್ಲ, ಈ ಸ್ವಾಮಿ ಮಹಿಮೆ ಹಿಂಗ್ ಇನ್ನೂ ಗೊತ್ತಿಲ್ಲ, ಸಾಯಿಬಾಬನ್ ಮಠ ಬೇರೆ ಪಕ್ಕದಲ್ಲೇ ಅದೇ, ಮೆತ್ತಗ್ ಮಾತಾಡಿ ಕೇಳ್ಗಿಳಿಸ್ಕೊಂಡ್ ಇಲ್ಲೇ ಪ್ರತ್ಯಕ್ಷ ಆಗ್ಬಿಟ್ಟದು, ಅವ್ರನ್ನ ನಿಂದಿಸ್ತವ್ರೆಲ್ಲ ನೆಗೆದ್ ಬಿದ್ದೋಗವ್ರೆ ಆಗ್ಲಿ ಅಂದ್ಬಿಟ್ಟವ್ರೆ ಮೇಷ್ಟ್ರು. ಏಯೋ ನಾಸ್ತಿಕ ಅವೆಲ್ಲ ನಂಬ್ತಿರ್ನಿಲ್ಲ, ಆಗುದಿಲ್ಲ ಕಣ್ರಿ ಮೇಷ್ಟ್ರೆ, ಅದೇನಾರ ಆಗ್ಲಿ ಇವತ್ತು ನಿಮ್ ಮೈಕ್ಲ ಅವ್ನ ಪ್ರಶ್ನೆ ಕೇಳಲೇಬೇಕು ಅಂತ ಆಟ ಹಿಡ್ಬಿಟ್ಟು ಕುಂತ್ಬಿಟ್ಟಾರ ಕಂದ. ಸರಿ ಮೇಷ್ಟ್ರು ಆಯ್ತು ಕುಂತ್ಕಳಿ ಅಂತ ಚೇರ್ ಹಾಕ್ಬಿಟ್ಟು ಕುಂಡಿಸ್ಬಿಟ್ಟು ಒಂದ್ 5 ಕೈಲಿ ಮಜ್ಜಿಗೆ ತರಿಸಿ ದಣದ್ ಬಂದಿದ್ದೀರಿ, ಈ ಮಜ್ಜಿಗೆ ಕುಡ್ಕೊಂಡು ಪ್ರಶ್ನೆ ಕೇಳಿ ಅಂತ ಕೊಟ್ಟವ್ರೆ ಕಂದ. ಇವನು ಮಜ್ಜಿಗೆ ಕಂಡಿ ಸಾನ ದಿನ ಆಗಿತ್ತೇನೋ ಗಟ್ಕಟ್ನೆ ಎತ್ಬಿಟ್ಟು ತಾಪ್ಲೆ ಮೇಷ್ಟ್ರ ಕೈಗೆ ಕೊಟ್ಬಿಟ್ಟು, ಯಾಕೋ ಕಾಣಿ ಮೇಷ್ಟ್ರೆ ಮಜ್ಜಿಗೆ ಒಸಿ ತೊಗ್ತೊಗ್ರು ಹೊಡಿತಾದೆ ಅಂತಂದವ್ರೆ ಕಂದ. ಅದಕ್ಕೆ ಅವ್ರು ಈ ಊರಿನ ಮಜ್ಜಿಗೆ ಹಂಗೆ ಕಣ ನೀನ್ ಪ್ರಶ್ನೆ ಕೇಳಿ ಅಂದವ್ರೆ. ಇವಾಗ ಮತ್ತು ನೆತ್ತಿಗೆ ಏರ್ಬಿಟ್ಟು ಯಾವ ಪ್ರಶ್ನೆ ಕೇಳಿ ಅಂತಾನೆ ಗೊತ್ತಾಯ್ತಾ ಇಲ್ಲ. ಸರಿ ಮುಂದ್ಲು ತಿಂಗಳೇ ಬಂದ್ಬಿಡುಮ ಅಂತ ಇನ್ನೊಂದ್ ದಿನವೇ ಬತ್ತೀನಿ ಮೇಷ್ಟ್ರಿ ಅನ್ಬಿಟ್ಟು ಕಾರ್ ಹತ್ತಿ ಹೊಂಟೋಗ್ಬಿಟ್ಟಾರೆ ಅಯ್ಯೋ ಸಾಹೇಬ್ರು. ತುಂಬಾ ಖುಷಿ ಆಗೋಯ್ತು ಕಂಡ್ಲ ಮೇಷ್ಟ್ರಿಗೆ. ಓ ಸಾಯಿ ಬಾಬಾ, ನೀನ್ ಮಾಯ ಕೇಳಿದ್ದೆ ಕಣ್ಣಾರೆ ನೋಡ್ದಂಗ ಆಯ್ತು, ಎಂತ ಮಹಿಮೆ ನಿಂತು ಬಂದಿದ್ದೆ ಇವನ ಹಿಂದೂ ಕಳಿಸ್ಬಿಟ್ಟಲ್ಲ, ಸ್ವಾಮಿ ಶರಣು ಸಾಯಿ ಶರಣು ಸ್ವಾಮಿ ಶರಣು ಸಾಯಿ ಶರಣು ಅಂತ ತಪ್ಲೆ ಮೂಸ್ ನೋಡ್ತಾರೆ. ಎಂಟು ವಾಸನೆ ಬರ್ತದೆ. ಅಯ್ಯೋ ಇದೇನಪ್ಪ ಹಿಂಗ್ ಬರ್ತದ ವಾಸನೆ ಅನ್ಕಂದು ತೋಟಕ್ಕೆ ತಪ್ಲಿಗೆ ಬಿಸಾಕಕ್ ಹೋದ್ರು ಕಂದ್ಲ. ತಪ್ಲೆ ತಂದಿತ್ತಲ್ಲ ವೈದ, ಎಂಡ ತಂದಿದ್ದಲ್ಲ ಅನ್ನೋ ಆ ವೈದ ಬಿಸಾಕ್ಬೇಡಿ ಸಾ. ನಮ್ಮ ಮನೆಯವರು ಇತ್ಲು ಕಡೆಗೆ ಹೋದ್ರೆ ನೀರ್ ಇಟ್ಕೋಕೆ ಅದೊಂದೇ ತಪ್ಲೆ ಇರೋದು. ಏನೋ ಮಜ್ಜಿಗೆ ಕೇಳಿದ್ರಲ್ಲ ಅಂದ್ಬಿಟ್ಟು ಅಟ್ಟಿಗೆ ಹೋಗಿ ನೋಡ್ತೀನಿ, ತಪ್ಲೆ ಒಳಗೆ ನಮ್ಮ ಅಪ್ಪ ಯಾರ್ದ ತೆಂಗಿನ ತೋಟದಲ್ಲಿ ನೀರ ಬುಟ್ಕ ಬಂದ್ ಮಡಗಿದ್ನ. ನಾ ಹಿಂದೆ ಮುಂದೆ ಎಲ್ಲ ನೋಡ್ನೇ ಇಲ್ಲ, ಅದನ್ನೇ ತಂದು ಕೊಟ್ಟಿ ನೀವ್ ಕುಡುದ್ರಿ, ನಾನೇನ್ ಮಾಡ್ನಿ ಅಂತ ಅಂದ್ಬಿಟ್ಟು ಅವದಕ್ಕಲ್ಲ ವೈದ ಮೇಷ್ಟ್ರಿಗೆ. ಅಯ್ಯೋ ಮುಂಡತ್ತದ್ದೇ ಏನಿ ವೈದನ್ ಮಾತಾ ಕೇಳ್ದಟ್ಕೆ ಮೇಷ್ಟ್ರಿಗೆ ಹಿಂದೆ ಮುಂದೆ ಎಲ್ಲ ಗೇಟ್ ಓಪನ್ ಆಗ್ಬಿಟ್ಟು ಹಂಗೆ ಮೂರ್ಛೆ ಹೋಗ್ಬಿಟ್ರಂತ ಕಂದ. ಹಂಗೆ ಈಗಿನ ಐಕ್ಲೆ ಸರಿ ಇಲ್ಲ ಕಂದ, ಹುಟ್ಟಿಸ್ತಪ್ಪ ಅವನ್ಗೆ ಸುಣ್ಣ ಬಳಿತಾವೆ. ನನ್ನ ಐದು ಹಂಗೆ ಆಗ್ಬಿಟ್ಟದೆ ಕಾರಣ ನಾವು ನಮ್ಮ ಅಪ್ಪವನ್ನ ಸಾಕ್ತಂಗೆ ನಮ್ಮನ್ನ ಇವ್ರು ಸಾಕ್ತಾರೆ ಅಣ್ಣ. ದಿಟ್ವಾಗ್ಲು ಸಾಕ್ತಾರೆ ಕಂದ, ಚೆನ್ನಾಗಿ ಸಾಕ್ತಾರೆ, ಸಾಕಿಸ್ಕೊ. ಸಾಕುದಿರ್ಲಿ, ನಮ್ಗೆ ಸಾವು ಬರುಕ್ ಮೊದ್ಲಿ ಏನಾರ ಹಾಕಿ ತೀರಿಸ್ಬಿಡ್ತಾರೆ ಕಂದ ಬೋಳಿ ಮಕ್ಳು ಈಗಿನ ಕಾಲದ ಐಕ್ಳು. ಹಂಗ್ ಮಾಡಕ್ಕೂ ಎಸದಿಲ್ಲ ಕಾರಣ ಇವ್ರು. ಇವಕ್ಕೆ ಎಂಟಿ ಕಟ್ತಿದೆ ತಡ ಅಪ್ಪ ಅವನ್ನ ಕಾಲ್ ಕಸ ಮಾಡ್ಬಿಟ್ಟು ಎಂಟಿ ಸೇರ್ಗಿಡ್ಕೊಂಡು ಬೇರೆ ಹೋಗ್ಬಿಡ್ತಾ ಕಾರಣ. ಪಾಪ ಮುತ್ಕ ಮುತ್ಕಿ ಹುಷಾರಿದ್ದಾನೆ ಸಾಯ್ತಾ ಇದ್ರು ಹೋಗಿ ನೋಡೋದಿಲ್ಲ ಕಾರಣ.
ಈ ಪ್ಯಾಟೆ ಅವ್ರಂತೂ ಅಪ್ಪ ಅವ್ವ ನೋಡಕ್ ಹೋದ್ರೆ ಸ್ಟೇಟಸ್ ಕಡಿಮೆ ಆಯ್ತದೆ ಅಂತ ಕೇಳ್ದವ್ರಿಗೆ ನಮ್ಮನೆ ಕೆಲಸದವ್ರು ಅಂತ ಹೇಳ್ತಾರೆ. ಕಾರಣ ಇವ್ರನ್ನ 9 ತಿಂಗಳು ಹೊಟ್ಟೆಲಿ ಒತ್ಕೊಂಡು ಸುತ್ತಮುತ್ತಲು ದೇವ್ರಿಗೆಲ್ಲ ಅರ್ಕೆ ಕಟ್ಟಿ ಉಪ್ಪು ತಿಂದ್ರೆಂಗೋ ಹುಳಿ ತಿಂದ್ರೆಂಗೋ ಅಂತ ನೋವನ್ನೆಲ್ಲ ನುಂಗಿ ಇವ್ರನ್ನ ಮುಖ ತೊಳೆದು ಮೈ ತೊಳೆದು ತಾನುಂಡ್ರೆಂಗೋ ಅಂತ ಸೆರಗಿನ ಮರೆಯಲ್ಲಿ ತಂದು ತಿನ್ಸಿ ಉಣ್ಸಿ ಈ ಪಾರ್ಟಿ ಇದ್ದದನ್ನ ಆ ಪಾರ್ಟಿ ಮಾಡ್ತಾರಲ್ಲ ತಂದೆ ತಾಯಿಗಳು, ಅವ್ರ ಶಾಪ ತಟ್ಟೆ ಸುಮ್ನೆ ಬಿಟ್ಟದಣ್ಣ. ಹಂಗಾದ್ರೆ ಒಳ್ಳೆ ಮಕ್ಳು ಇಲ್ವೇರಣ್ಣ ಭೂಮಿ ಮೇಲೆ? ಅವ್ರೇಕಂದ್ರ ಸುಡ್ಗಾಡಲ್ಲಿ ಒಳ್ಳೆ ಮಕ್ಳು ಹಿಡ್ಕ ಬಂದ್ ಸಾಕು, ನಿಂಗೂ ಒಳ್ಳೇದ್ ಮಾಡ್ತವೆ. ಅಣ್ಣ ಬೇಜಾರೈತೆ ಒಂದ್ ಹಾಡ್ನಾರು ಆಡೋಣ. ನೀನು ಆರೈಕ್ಲೆ ಬರಗಾಲದಲ್ಲೂ ನನ್ನವಲ್ಲ ಅಂತ ಉಡ್ಸಿದ್ಯಲ್ಲ, ಬೇಜಾರಾಗ್ದೆ ಏನ್ ಮಾಡತ್ ತಾಕೋ ಗೋಡತ್ತುತ್ತೆ. ಆದ್ರೂ ನೀನು ಅಪ್ರೂಪ್ಗೆ ಕೇಳ್ದಲ್ಲ ಅಂತ ಒಂದ್ ತಮಾಸೆ ಆಡಾಡ್ತೀನಿ ಕೇಳ. ಲೋ ಈ ರಾಮಾಚಾರಿ ನೋಡಿದಿಲ್ಲ? ಅದೇ ಈ ಕುಡ್ಲು ನೇಗ್ಲು ಮಾಡ್ತಾನಲ್ಲ ಆಚಾರ್ಯ ಅವನ. ಅಯ್ಯೋ ಪ್ಯಾಕ್ರು ಮುಂಡತ್ತುತ್ತೆ ಆ ರಾಮಾಚಾರಿ ಎಲ್ಲ ಕಂದ. ಇನ್ಯಾರಣ? ಈ ರಾಮಾಚಾರಿ ಏನೋ ಪಿಕ್ಚರ್ ಬಂದಿತ್ತಲ್ಲ ನಮ್ಮೂರ್ ಟೆಂಟ್ಗೆ, ಅದ್ ನೋಡಿದ್ದಿಲ್ಲ ಅಂತ ಕೇಳುದು. ಓ 4-3 ಸಾರಿ ನೋಡಿದೀನಿ ಅಂತ ಹೇಳು. ಯಾಕೆ ಕೇಳಿದ್ದು? ಅದ್ರಲ್ಲಿ ಒಂದ್ ಹಾಡು, ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು ಅಂತ ಹಾಡು ಬರ್ತದೆ, ಕೇಳಿದಿಲ್ಲ? ಮೂಕಂತ ಹೇಳು. ಆ ಹಾಡ್ಗೆ ನಾನುವೆ ನನ್ನ ಎಡ್ತುವೆ ಕಬ್ಬಿನ ಗದ್ದೆ ಒಳಗಡೆ 4 ಸಾರಿ ಡ್ಯಾನ್ಸ್ ಮಾಡಿದೀವಿ. ಆ ಹಾಡು ಡಬ್ಬಿಂಗ್ ಹೇಳ್ತೀನಿ ಕೇಳ. ಹೇಳೋಣ. ಒಂದ್ ಹುಡುಗಿ ಮೈಸೂರು ಮಹಾರಾಣಿ ಕಾಲೇಜಲ್ಲಿ ಫಸ್ಟ್ ಇಯರ್ BA ಓದ್ತಾ ಇರ್ತಾಳ ಕಲವಳು, ಎಷ್ಟು ಸೂಪರ್ ಗಳಂತ ಈ ಹಾಡಲ್ಲಿ ಹೇಳ್ತೀನಿ ಕೇಳ. ಹೇಳೋಣ. ಯಾರಿವಳು ಕೆನ್ನೆ ಮೇಲೆ ಕುಳಿಯಿರಳು, ಫಸ್ಟ್ ಇಯರ್ BA ರೂಮ್ ನಲ್ಲಿ ಕೂತ್ಕೊಂಡ್ ಮುಂದು ಬೆಂಚಲ್ ತೂಗುಡಿಸೋಳು, ಹತ್ರಕ್ ಹೋಗಿ ಮಾತಾಡ್ಸೋದ್ರೆ ಮಾತೆ ಬರಲ್ದು, ಮೂಗುಂಡ ತೂತ್ಕೆ ಕಿವಿಯ ಕೇಳ್ಸಲ್ದು. ಅಣ್ಣ ಹತ್ರಕ್ ಹೋಗಿ ಮಾತಾಡ್ಸೋದ್ರೆ ಮಾತೆ ಬರಲ್ದು, ಮೂಗುಂಡ ತೂತ್ಕೆ ಕಿವಿಯ ಕೇಳ್ಸಲ್ದು. ಯಾರಿವಳು ಕೆನ್ನೆ ಮೇಲೆ ಕುಳಿಯಿರಳು, ಫಸ್ಟ್ ಇಯರ್ BA ರೂಮ್ ನಲ್ಲಿ ಕೂತ್ಕೊಂಡ್ ಮುಂದು ಬೆಂಚಲ್ ತೂಗುಡಿಸೋಳು. ಹುಡುಗಿ ನೋಡು ಚೆನ್ನಾಗವಳೆ, ತುಟಿಯು ಮಾತ್ರ ಸೀಳ್ದುಟಿ, ಅದಕ್ಕೆ ಲಿಪ್ಟಿಕ್ ಮೆಟ್ಬಿಟ್ಟು ಮಾಡ್ಬಿಟ್ಟವಳೆ ಕೆಂಪುಟಿ. ಓ ಹೆಣ್ಣೆ ನಿನ್ನ ತುಟಿ ನೋಡುಕೊಂಡೆ ಹಣ್ಣೆ, ಮುತ್ತಿಡ್ಮ ಅಂತ ಬಂದ್ರೆ ಸುರಿತುದೆ ಮೂಗಲಿ ಗೊಣ್ಣೆ. ಏನಿದು ಏನು ರೋಸಿದು ನೋಡಿ ನೋಡಿ ಬೇಜಾರಾಗಿದೆ, ಏನಿದು ಏನು ರೂಪಿದು ನೋಡಿ ನೋಡಿ ಬೇಜಾರಾಗಿದೆ. ಕೆನ್ನೆ ಮೇಲೆ ಮೂಗಿದೆ ಅದು ದಿನಾಲು ಸುರಿತುದೆ, ನೋಟಲೆರಡು ಕಾಲಿದೆ ಅದ್ರಲ್ಲೊಂದು ಎಳಿತುದೆ. ಏನಿದು ಏನು ರೂಪಿದು ಏನಿದೇನು ಫಿಗರಿದು, ಯಾರಿವಳು ಕೆನ್ನೆ ಮೇಲೆ ಕುಳಿಯಿರೋಳು, ಫಸ್ಟ್ ಇಯರ್ BA ರೂಮ್ ನಲ್ಲಿ ಕೂತ್ಕೊಂಡ್ ಮುಂದು ಬೆಂಚಲ್ ತೂಗುಡಿಸೋಳು. ಲೋಲೋ ಕೇಳ್ತಾ ಇದಿಲ್ಲ? ಕೇಳ್ತಾ ಇದ್ದೀಕಂತ ಹೇಳೋಣ. ದಯಮಾಡಿ ಮುಂದೆ ಬೆಂಚ ಸ್ವಲ್ಪ ನೋಡಿ ಎಲ್ಲರೂ, ಸಾಲ ಆಗಿ ರೂಮ್ನವರೆಲ್ಲ ಹೋಗಿ ನಿಂತರು. ಆ ಮೂಗಿ ಬಾಯ್ಲಿ ಹಾಡ ಕೇಳಲು, ಆ ಕುಂಕುಮದೇವಿ ಡ್ಯಾನ್ಸ ನೋಡಲು. ನೋಡಲೆರಡು ಕೈ ಇದೆ ಅದ್ರಲ್ಲೊಂದು ಮೋಟಿದೆ, ತಲೆಯು ಪೂರ್ತಿ ಬೋಳ್ಸಿದೆ ಅದಕ್ಕೆರಡು ಮೋಟು ಜಡ ಇದೆ. ಏನಿದು ಏನು ರೂಪಿದು ಏನಿದೇನು ಫಿಗರಿದು, ಯಾರಿವಳು ಕೆನ್ನೆ ಮೇಲೆ ಕುಳಿಯಿರೋಳು, ಫಸ್ಟ್ ಇಯರ್ BA ರೂಮ್ ನಲ್ಲಿ ಕೂತ್ಕೊಂಡ್ ಮುಂದ್ಲು ಬೆಂಚಲ್ ತೂಗುಡಿಸೋಳು. ಅಣ್ಣ ಎಂತ ಸಾಂಗ್ ಉದಿಸ್ತಿದ್ಯ ಅಣ್ಣ, ನಿನ್ ಮುಂದೆ ಉದಯಶಂಕರು ಇಲ್ಲ ಕಣಣ್ಣ. ಅಣ್ಣ ಇದ್ ಯಾವ ಸುಗ್ಗಿ ಅಣ್ಣ? ಮದ್ವೆ ಸುಗ್ಗಿ ಕಂತ. ಹಂಗಾರೆ ಈ ಬಾರಿ ಬಾಳ ಮದ್ವೆ ಆಯ್ತವೆ ಅನ್ನೋ? ಹೂ ಕಣ್ ಬಾರ, ಮದ್ವೆ ಬಾಡ್ ನೋಟಂದ್ರ ನಮ್ ಜನ ಕಾರ್ಗೂ ಸ್ಕೂಟರ್ಗೂ ಪೆಟ್ರೋಲ್ ಇಲ್ದೇ ಇದ್ರು ಸರಿಯ ಸಾಲನಾರು ಮಾಡಿ ಹಾಕಿಸ್ಕೊಂಡ್ ಬರ್ತಾರೆ ಕಣ. ಕಿತ್ತೋಗಿರು ಅಂಡರ್ವೇರ್ ಮೇಲೆ ಒಂದ್ ಹಳೆ ಪ್ಯಾಂಟ್ ಐರನ್ ಮಾಡಿಸ್ಕೊಂಡ್ ಬರ್ತಾರೆ ನಮ್ ಜನಗಳು. ಕತಿಯ ಹೇಳ್ತಾ ಹೋದ್ರೆ ಇವತ್ತು ಮುಗುದಿಲ್ಲ ಕಂದ್ರ ನಮ್ ಜನಗಳ ಕತಿಯ ಪಿತಿ 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 ಅಂತ ನಿಂತಿರ್ತಾರೆ ಮದುವೆ ಮುಂಚೆ ಸ್ವಪ್ನ ಬಾಡ್ನೂಟ ಅಂದ್ರೆ. ನಮ್ ದೇಶದಲ್ಲಿ ಜನಗಳು ಜಾಸ್ತಿ ಆಗ್ಬಿಟ್ಟು ಇಟ್ಟುಣ್ಣಕ್ಕೂ ತೊಂದ್ರೆ ಆಗ್ಬಿಟ್ಟದಲ್ವಾ? ಹೂ ಕಂದ, ಇಷ್ಟೆಲ್ಲ ಗೊತ್ತಿದ್ ಬೋಟಿ ಐದ ನೀನ್ ಹೇಳು ಆರು ಉಡ್ಸ್ಕೊಂಡ್ ನಿಂತಿರೋನು. 4 ಹೊರಕ್ಕೆ ಒಂದು ಕೊಳ್ಳಿ ಹಿಡಿಕೆ ಒಂದು ಬಾಯಿ ಬಡ್ಕೋಕೆ. ಈ ಜನಗಳು ಜಾಸ್ತಿ ಅನ್ನೋದಕ್ಕೆ ನಮ್ ದೇಶದವನೊಬ್ಬ ಏನ್ ಮಾಡಿದಂತ ಗೊತ್ತಲ್ಲ? ಏನ್ ಮಾಡಿದಣ? ಹಿಂಗೆ ಒಂದ್ಸರಿ ಎಲ್ಲಾ ದೇಶದವರು ಸೇರ್ಕೊಂಡು ಸಮುದ್ರವ ಸಂಶೋಧನೆ ಮಾಡಕ್ಕೆ ಅಂತ ಅಡ್ಗಲ್ ಹೊರಟಿದ್ರಂತ ಕಂದ್ಲ. ಈ ಅಡ್ಗಲ್ ಹೋಯ್ತಾ ಇರ್ಬೇಕಾದ್ರೆ ಸಮುದ್ರದ ಮಧ್ಯದಲ್ಲಿ ಅಮೆರಿಕದವನ್ಗೆ ಏನ್ ಬಂದ್ಬಿಡ್ತ ಕಾಣಿ ಮೊದ್ಲಾಗ್ರು ಕೇಡ್ಗಾಲ, ನಮ್ ತಾವು ಡಾಲರ್ ಜಾಸ್ತಿ ಅದೇ ಅನ್ಬಿಟ್ಟು ಒಂದಷ್ಟು ದುಡ್ಡ ಸಮುದ್ರಕ್ಕೆ ಎಸ್ಬಿಟ್ನಂತ ಕಂದ್ಲ. ಇದ ನೋಡ್ಬಿಟ್ಟು ಜಪಾನ್ ಅವ್ನಿಗೆ ಕ್ವಾಪ್ ಹತ್ಬಿಟ್ಟು ನಮ್ ತಾವು ಮಿಷಿನ್ಗಳು ಜಾಸ್ತಿ ಅನ್ಬಿಟ್ಟು ಒಂದಷ್ಟು ಮಿಷಿನ್ಗಳ ಸಮುದ್ರಕ್ಕೆ ಎಸ್ಬಿಟ್ನಂತೆ. ಇದ ನೋಡ್ಬಿಟ್ಟು ರಷ್ಯಾದವನ್ಗೆ
ವಿಪರೀತ ಕೋಪ ಹತ್ಬಿಟ್ಟು ನಿಮ್ಗಿಂತ ನಮ್ ದೇಶದವ್ರು ಏನು ಕಮ್ಮಿ ಇಲ್ಲ ಅನ್ಬಿಟ್ಟು ನಮ್ ದೇಶದಲ್ಲಿ ಚಿನ್ನ ಬೆಳ್ಳಿ ಜಾಸ್ತಿ ಅದೇ ಅನ್ಬಿಟ್ಟು ಒಂದಷ್ಟು ಚಿನ್ನ ಬೆಳ್ಳಿಯ ಸಮುದ್ರಕ್ಕೆ ಎಸ್ಬಿಟ್ನಂತೆ. ಹಿಂಗೆ ಒಂದೊಂದ್ ದೇಶದವ್ರು ನಮ್ ತಾವ ಅದ್ ಜಾಸ್ತಿ ಅದ್ ಜಾಸ್ತಿ ಅದ್ ಜಾಸ್ತಿ ಅಂತ ಅನ್ಬಿಟ್ಟು ಎಸಿತಾ ಇದ್ರಂತ ಕಲ. ನಮ್ ದೇಶದವ್ರು ಮಾತ್ರ ಒಂದ್ ಮೂಲೆಯಲ್ಲಿ ಬಿಕಾರಿ ಆ ಪೇಪರಿ ಕುಂತಿದ್ದಂತೆ. ಇದ ನೋಡ್ಬಿಟ್ಟು ಅಮೆರಿಕನು ಸುಮ್ನಿದ್ರ ಆಗುದು, ನಿಮ್ ದೇಶದಲ್ಲಿ ಏನು ಇಲ್ವಾ ಯಾ ಸುಮ್ನೆ ಕುಂತಿದ್ಯಲ್ಲ ಆ ಪೇಪರಿ ಹೆಂಗೆ ಅನ್ಬಿಟ್ಟವನ ಯಾಕಂದ್ರ ನಮ್ ದೇಶದವನ್ಗೆ ಅದೆಲ್ಲಿತ್ತೋ ಕೋಪ ಎಲ್ಲ ಇವನಿಂದೆ ಅಲ್ವೇ ಅಮೆರಿಕನಿಂದಲೇ ಎಲ್ಲ ಆದದ್ದು ಹಿಂಗ ಆದದ್ದು ಅನ್ಕಂದು ಅಮೆರಿಕನ ತಪ್ಪಿ ಹಿಡ್ಕೊಂಡು ಎಲ್ರಿಗೂ ಹೇಳ್ತಾವನೆ. ನೋಡ್ರಯ್ಯ ನಮ್ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಅನ್ಬಿಟ್ಟು ಅಮೆರಿಕನ ಸಮುದ್ರಕ್ಕೆ ಎಸ್ಬಿಟ್ಟು ಸುಮ್ಮನೆ ಕೂತ್ಕೊಂಡಂತಕ್ಕಂತ. ಸರಿಯಾಗ ಮಾಡೋಣ ಅಣ್ಣ. ನೀನ್ ಕತೆ ಕೇಳ್ತಾ ಇದ್ರೆ ನಾನು ಯಾಕೆ ಬಂದಿದ್ದೀನಿ ಅಂತ ನನ್ಗೆ ಮಾರ್ತಾ ಇದ್ದ ಕಾರಣ. ಅದ್ ಯಾಕೆ ಬಂದೆ ಬೊಗಳ ಪೋಟಿದೆ. ನನ್ ಮಗನ್ನ ಮದುವೆ ಮಾಡೋಣ ಅಂತ ಮಾಡಿದೀನಿ ಕಣ. ಮದ್ವೆನಾ ಮಾಡ್ಲಾ? ಏನಾದ್ರು ದುಡ್ಡು ಗಿಡ್ ಬೇಕಾಗಿತ್ಲಾ? ಏನ್ ದುಡ್ಡು ಕೊಡ್ದೆ ಧರ್ಮ ಕೊಟ್ಟಿ ಅಣ್ಣ. ಅಯ್ಯೋ ಪೋಟಿ ಐತ್ನ ಇದೇನ್ ಹಳೆ ಸಾಲ ಕೊಟ್ಟವನಂಗ್ ಮಾತಾಡ್ತಾನಲ್ಲಪ್ಪ. ಲೋ ನಿನ್ಗೇನಾರ ಅಡಿಗೆಳೆ ಸಾಲ ಕೊಡ್ಬೇಕಲ್ಲ ನಾನು? ಏನ್ ಬಿಡೋಣ, ಹಳೆ ಸಾಲನೂ ಇಲ್ಲ ಹೊಸ ಸಾಲನೂ ಇಲ್ಲ. ವಿಷಯ ಏನಪ್ಪಾ ಅಂದ್ರೆ ನನ್ ಮಗನ್ಗೆ ನಿನ್ ಮಗಳು ಕೊಡು, ಮಗಳು ಕೊಡುವಾಗ ವರದಕ್ಷಿಣೆ ಅಂತ ಕೊಡ್ತೀಯಲ್ಲ ಅದಕ್ಕೆ ಧರ್ಮ ಕೊಟ್ಟಿ ಅಂತ ಹೇಳಿದ್ದು. ಎಲ್ಲ ಅಲ್ಕ ಪೋಟಿ ಐತ್ನೇಲು ಮನೇಲಿ ಒಂದ್ ಪಾವ್ ಅಕ್ಕಿದ್ರು ಕೊಡಿ ನಾಳ ಕೊಟ್ಬಿಡ್ತೀನಿ ಅಂತ ಕೇಳ್ತಾರಲ್ಲ ಹಂಗೆ ಕೇಳ್ತಾ ಇದೆಯಲ್ಲ ನನ್ನ ಮಗಳ. ನಿನ್ ಮಗನಿಗೆ ಕೇಳ್ತಾ ಇದೆಯಲ್ಲ ಅಕ್ಕಿ ಹಸಿಟ್ಲ ಕೊಟ್ಬಿಡುಕೆ ನನ್ನ ಮಗಳ ನಿನ್ ಮಗನಿಗೆ. ಅಕ್ಕಿ ಹಸಿಟ್ಟು ಯಾವ ನನ್ನ ಮಗನಿಗೆ ಬೇಕಣ್ಣ? ನಿನ್ ಮಗಳನ್ನ ನೀನೇ ಉಪ್ಪಿಕಾಯಿ ಹಾಕೊಂಡು ತಿಂದ್ಯಾಣ? ಲೇ ಉದ್ದಕ್ಕೂ ಹಂಗೆ ಮಾತಾಡ್ತಾರ ನಾಳೆ ಕೂದಾಕ್ಬಿಡ್ತೀನಿ ಬೊಟ್ಟಿ ಐದ್ನೆ. ನನ್ನ ಮಗ ನಿನ್ ಮಗನು ಕೊಡಕ್ಕೆ ನಿನ್ ಮಗನ ಯೋಗ್ಯತೆ ಏನ್ಲ ಇದದು? ಮತ್ತೆ ನಿನ್ನ ಮಗ ನನ್ ಮಗಳು ಮರಿಸಿದ್ದಿ ಕೇಳಕ್ ಬಂದಿದ್ನಲ್ಲ, ನಿನ್ನ ಮಗನ ಯೋಗ್ಯತೆ ಏನಿತ್ತು? ಲೇ ನನ್ನ ಮಗ ಗವರ್ಮೆಂಟ್ ನವ್ರ ಬಸ್ ನಲ್ಲಿ ಕಂಡಕ್ಟರ್ ಆಗನಕಲ್ಲ ಕಂಡಕ್ಟ್ರು. ಅಣ್ಣ ನಿನ್ನ ಮಗ ಗವರ್ಮೆಂಟ್ ನವ್ರ ಬಸ್ ಅಲ್ಲಿ ಕಂಡಕ್ಟರ್ ಆಗಿದ್ರೆ ನನ್ ಮಗ ಗೌಡಳ್ಳಿ ಗೌಡ ಹಿಂಗ್ ಬಸ್ ಅಲ್ಲ ಅವ್ನ ಕಾರಣ. ನನ್ ಮಗ ಇರುದು ಗವರ್ಮೆಂಟ್ ನಲ್ಲಿ ಕಂದ್ಲ ತಿಳ್ಕೊ. ನಿನ್ನ ಮಗ ಗವರ್ಮೆಂಟ್ ಅಲ್ಲಿ ಇದ್ರೆ ಏನ್ ಮಹಾ ಕೂಗ್ಬಿಟ್ಟಣ್ಣ. ಅದೇ ಮೈಸೂರು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ನಾನ್ ಸ್ಟಾಪ್ ನಂಜನಗೂಡು ನಾನ್ ಸ್ಟಾಪ್ ನಂಜನಗೂಡು ಅಂತ ಕೂಗ್ತಾಣ. ಇನ್ನೇನ್ ಬಂದ ನಿನ್ ಮಗನಿಗೆ? ಹಂಗಾರ ನಿನ್ ಮಗ ಏನಂತಂದ್ಲ? ನನ್ನ ಮಗ ಯಾರ್ರಿ ಹತ್ರಿ ಹತ್ರಿ ಸೋನ್ಗಳ್ಳಿ ಹಳ್ಳಳ್ಳಿ ಮಾದ್ರಳ್ಳಿ ಎಮ್ಗೆ ಹೊಸೂರು ಕಬ್ಬಳ್ಳಿ ಕಾಗಾಪುರ ಕಾನಳ್ಳಿ ವಡಗಟ್ಟ ಕಿಲಾರ ಮದ್ದೂರು ರೈಟ್ ರೈಟ್ ಅಂತ ಕಣ. ಓಹೋ ಬೋಟಿದೆ ನಿನ್ ಮಗ ಬಸ್ ಕ್ಲೀನರ್ ಆಗವನೇ ಏನು ಅಣ್ಣ. ಇವತ್ತು ಕ್ಲೀನರು ನಾಳೆ ಓನರು. ಯಾರಿಗ್ ಗೊತ್ತಣ್ಣ ಯಾರ ಹಣೆ ಬರ? ಬಸ್ ಕಂಡಕ್ಟರ್ ಆಗಿದ್ರೆ ರಜನಿಕಾಂತ್ ಇಂಡಿಯಾದಲ್ಲಿ ಸೂಪರ್ ಸ್ಟಾರ್ ಆಗಿಲ್ವಣ್ಣ. ಅಣ್ಣ ನಿನ್ ಮಗಳು ಕೊಟ್ಟಿಯೋ ಇಲ್ವೋ ಅದೇಳು ಸಾಕು. ಲೇ ಆ ಕೆಲ್ಸದ ಬುಟ್ಟಾಕ ನಾನು 4 ಎಕರೆ ಗದ್ದೆ ಮಾಡ್ಕೊಂಡು ನೀನೆಲ್ಲ ಮಡಗಿದ್ಯಾ? ನಾನು ಅಷ್ಟೊತ್ತಿಂದ ನೋಡ್ತಾನೆ ಇದ್ದೀನಿ. ನಿಂದೇನ್ ಮಹಾ 4 ಎಕರೆ, ನನ್ ತವಲ್ವೇ 4 ಕುಂಟೆ ಅದೇ. 1 ಕುಂಟಿ ಕಬ್ಬು ಹಾಕಿದೀನಿ, 1 ಕುಂಟಿ ರಾಗಿ ಹಾಕಿದೀನಿ, 1 ಕುಂಟಿ ಭತ್ತ ಹಾಕಿದೀನಿ, 1 ಕುಂಟೆ ತೆಕ್ಕಲ್ ಬಿಟ್ಟಿದೀನಿ. ಅಯ್ಯೋ ಲೋಪರ್ ಬೋಟಿ ಐತ್ನೆ ಇರುದ್ 4 ಕುಂಟೆಲಿ ಇನ್ನೂ 1 ಕುಂಟೆ ತೆಕ್ಕಳು ಬೇರೆ ಬಿಟ್ಟುಕೊಂಡು ನಿಂತಿದ್ಯೇನು? ಹೋಗೋ ಪೇವರ್ಸಿ ಬೋಟಿದೆ. ನಿನ್ ಮಗನಿಗೆ ಏನಾರ ನನ್ನ ಮಗಳ ಕೊಟ್ಬಿಟ್ರೆ ಉಣ್ಣುದಕ್ಕ ನಾ ಕಿತ್ಕೊಂಡು ನಿಂತಾವು. ಏನೋ ಸಲಿಗೆ ಹಿಂದಿದ್ಯಲ್ಲ ಅಂತ ಸಮುಖಕ್ಕೆ ಕರೆದು ಮಾತಾಡ್ಸಿದ್ರೆ ಸಂಪಾದನೆ ಬೆಳೆಸಕ್ ಬಂದಾನೆ ಬದ್ಮಾಸ್ ನನ್ನ ಮಗನೇ. ನೀನು ಕುಂತಿರೋ ಜಾಗದಲ್ಲಿ ಹುಲ್ಲು ಹುಟ್ಟದ್ಲ ಹೇಳ ಮ್ಯಾಕೆ ಸಗಣಿ ಹಾಕ್ಬೇಕು. ಹೋಯ್ತೀನಿ ಕಣ ಹೋಯ್ತೀನಿ. ನನ್ನಂತ ಒಳ್ಳೆ ಸಂಬಂಧ ಕಳ್ಕೊತಾ ಇದೀಯಾ? ನಿನ್ನ ಮಗಳು ಸಗಣಿ ಹೊರೋನ್ ಮನ್ಗೆ ಸೇರೋದು ಇದು ನನ್ ಶಾಪ. ಅಯ್ಯ ಪೋಟಿ ಶಾಪ ಯಾಕೆ ಯಾಕೆ ಬಲಲು ನಿನ್ ಮಗನ್ಗೆ ನನ್ ಮಗಳ ಕೊಡ್ತೀನಿ. ಅಯ್ಯ ಮುಂಡತ್ತುದ್ದೆ ನಿನ್ನೊಂದು ಮಾತಾಡ್ಕೊಂಡು ಬೀಡಿ ಮೋಟಲ್ಲಿ ಬೆಡ್ಶೀಟ್ ಎಲ್ಲ ಸೂಟ್ ಹಾಕ್ಬಿಟ್ನಲ್ಲ. ಇನ್ನು ನಾನು ವಾಸ್ ಬೇಸಿಡ್ ತಗೋ ಗಂಟ ಸೇವಿಂಗ್ ಮಾಡ್ಸ್ಕೋದಿಲ್ಲ ಕಂದ. ಅಣ್ಣ ನೀನ್ ಸೇವಿಂಗ್ ಮಾಡ್ಸ್ಕೊಳ್ಳದೆ ಇರೋದ್ಕು ಬೆಡ್ಶೀಟ್ ಸುಟ್ಟೋದಕ್ಕೂ ಏನಣ್ಣ ಸಂಬಂಧ? ಅದ ಹೇಳ್ತೀನಿ ಕೇಳ. ಹಿಂಗೆ ದೊಡ್ಡ ಮುಂಡತ್ತದು ನನ್ನಂಗೆ ಬೀಡಿ ಸೇತ್ತ ಬೆಡ್ಶೀಟ್ ಸೂಟ್ ಹಾಕ್ಬಿಟ್ಟಿದ್ನಂತ ಕಂದ್ಲ. ಅದಕ್ಕೆ ಅವ್ನ ಹೆಂಡತಿ ಗಂಡನ್ಗೆ ಇನ್ಮೇಲೆ ನೀನು ಬೆಡ್ಶೀಟ್ ತಗೋಬರೋ ಗಂಟ ಹೊಸ್ದ ಸೇವಿಂಗ್ ಮಾಡ್ಸ್ಕೋಬೇಡ, ಸೇವಿಂಗ್ ಮಾಡ್ಸ್ಕೋ ದುಡ್ಡ ಕೂಡ ಹಾಕೊಂಡು ಬೆಡ್ಶೀಟ್ ತರ್ಮ ಅಂದ್ಲಂತೆ. ಹಂಗೆ 1 ವರ್ಷ ಗಂಟು ಅವನು ಸೇವಿಂಗ್ ನೇ ಮಾಡ್ಸ್ಕೊಂಡಿರ್ನಿಲ್ಲ ಕಂದ್ಲ. ನಾನು ಗಡ್ಡ ಮೊಳದ ಬೇರೆ ಬೆಳಕ ನಿಂತದೆ. ಸರಿ ಸೇವಿಂಗ್ ಮಾಡ್ಸ್ಕದೇನೆ ಕೂಡ ಹಾಕಂದಿದ್ ದುಡ್ನೆಲ್ಲ ಲೆಕ್ಕ ಹಾಕಂದ್ ಅವ್ನ ಹೆಂಡತಿ ಗಂಡನ್ನ ಕರ್ಕೊಂಡು ಬೆಡ್ಶೀಟ್ ತರ್ಮ ಬಾ ಅಂದ್ಲಂತೆ. ಸರಿ ಈಗಾರು ಕೂಡ್ ಬತ್ತಲ್ಲಪ್ಪ ನನ್ ಗಡ್ಡಕ್ಕೆ ಯೋಗ ನನಗೂ ಕಡ್ತತ್ಕಂದು ಕೆರ್ದು ಸಾಕಾಕಿತ್ತು ಗಡ್ಡುವ. ನಾಡಿಯಾಮಿ ನನ್ನ ಮಗನ್ ಬೆಡ್ಶೀಟ ತಂದೆ ಬಿಡುಮ ಅನ್ನಂತಕ್ಕಂದ ಎಡ್ತಿಗೆ. ಸರಿ ಹಂಗೆ ಇಬ್ರು ಪೇಟೆನಲ್ಲಿ ಒಂದ್ ಸಿಕ್ರ ಅಂಗಡಿಗೆ ಹೋಗ್ಬಿಟ್ಟವ್ರೆ. ಅವನ ಎಡ್ತಿ ಬೆಡ್ಶೀಟ್ ನೆಲ್ಲ ತೆಗ್ಸಿ ನೋಡ್ತಾ ಇದ್ಲು. ಈ ಗಂಡ ಮಾತ್ರ ಸಿಕ್ರೋನ್ ಗಡ್ಡನ ಏನ್ ಓಡ್ತಾ ನಿಂತಿದ್ನಂತಕ್ಕಂದ. ಯಾಕೆ ನೋಡ್ತಾ ಇದ್ದಣ್ಣ? ಆ ಸಿಕ್ರೋನ್ ಏನ್ ಒಂದ್ ಮಾರುದ್ದ ಗಡ್ಡನ ಬಿಟ್ಕೊಂಡು ಯಾಪಾರ ಇಲ್ದುತ್ಕೋ ಏನೋ ಯಾಪ್ ಮೋರ್ ಹಾಕೊಂಡು ಒಂದೊಂದ್ ಬೆಡ್ಶೀಟ್ ನೇ ತೆಗ್ದು ತೋರಿಸಿದ್ನಕ್ಕಲ್ಲ ಅವನ ಎಡ್ತಿಗೆ. ಸರಿ ಇವನ್ಗೆ ಅದೇನ್ ದುಃಖ ಬಂದ್ಬಿಡ್ತೋ ತಡಿನಾರ್ದ ಸಿಕ್ರೋನ ಕೇಳೇ ಬಿಟ್ಟವನೆ. ಏನಂತ? ಅಲ್ಲಕ್ಕನೆ ಯಾ ಸಿಕ್ರೋನೆ ಸೇಟು ನಂದು 1 ಬೆಡ್ಶೀಟು ಸುಟ್ಟೋದಕ್ಕೆ 1 ಮೊಳದ ಗಡ್ಡ ಬಂದತೆ. ನಿಂದೇನ್ ಬೆಡ್ ಸಮೇತ ಅಂಗಡಿಯ ಸುಟ್ಟೋಗಿತ್ತೆ ಮಾರುದ್ದ ಬುಟ್ಕ ನಿಂತಿದ್ಯಲ್ಲ ಮುಂಡತ್ತದ ಏನ್ ಕೇಳ್ಬಿಟ್ಟವನೇ ಕಂದ್ಲ. ಅಯ್ಯೋ ದಡ್ ಮುಂಡತ್ತದೆ. ಸಿಕ್ರು ಗಡ್ಡ ಬಿಡೋದು ಅವ್ರ ಧರ್ಮ ಸಂಕೇತ ಕಾರಣ. ಅದು ಗೊತ್ತಿಲ್ವಾ ದಡ್ ಮುಂಡತ್ತದ್ಕೆ? ಮೊದ್ಲೇ ದಡ್ಡರಲ್ಲ ಹೋಗಿ ಕೇಳ್ಬಿಟ್ಟವನೇ ಏನ್ ಮಾಡೋಕಾದದು. ಲೋ ಇಂತ ದಡ್ಡ ನಮ್ ದೇಶದವನ್ ಏನ್ ಮಾಡಿದ್ನ ಗೊತ್ತಾ? ಏನ್ ಮಾಡಿದ್ನ? ಹಿಂಗೆ ಎಲ್ಲಾ ದೇಶದವರು ಸೇರ್ಕೊಂಡು ಒಂದ್ ಚಿಕ್ಕದೊಂದು 4 ಜನ ಕೂತ್ಕೊಳ್ತದ ವಿಮಾನವ ಕಂಡಿಡ್ದು ಬಿಟ್ಟವ್ರ ಕಂದ್ಲ. ಏನ ವಿಜ್ಞಾನಿಗಳು ಸೇರ್ಕೊಂಡು ಎಲ್ಲಾ ದೇಶದವರು ವಿಮಾನವ ಸ್ಟಾರ್ಟ್ ಮಾಡಕ್ ಹೋಯ್ತಾರೆ.
ವಿಮಾನ ಸ್ಟಾರ್ಟ್ ಆಯ್ತಾ ಇಲ್ಲ. ಅವ್ರಿಗೆ ಗಾಬರಿ ಆಗ್ಬಿಡ್ತು. ಅಲ್ಲಲ್ಲ ನಾವೇ ಕಂಡಿಡ್ಬಿಟ್ಟು ನಾವೇ ಸ್ಟಾರ್ಟ್ ಮಾಡೋಕೋದ್ರೆ ಸ್ಟಾರ್ಟ್ ಆಯ್ತಲ್ಲಪ್ಪ, ಏನಪ್ಪ ತೊಂದ್ರೆ ಆಗಿರೋದು ಚಿಕ್ಕ ವಿಮಾನಕ್ಕೆ ಏನ್ಬಿಟ್ಟು ಎಲ್ಲ ಚೆಕ್ ಮಾಡ್ತಾವ್ರೆ. ವೈರಿಂಗು ಚೆನ್ನಾಗದೆ, ಪೆಟ್ರೋಲ್ ಅದೇ ಯಾಕಪ್ಪ ಸ್ಟಾರ್ಟ್ ಆಯ್ತಲ್ಲ ಅನ್ಕೊಂಡ್ ತಲೆ ಮೇಲೆ ಕೈ ಇಟ್ಕೊ ಕೂತ್ಬಿಟ್ಟಾರ. ಯಾಕಂದ್ರ ಏನ್ ಅಮೆರಿಕತೋನ್ ವಿಜ್ಞಾನಿ ಬರ್ತಾನೆ, ಚೆಕ್ ಮಾಡ್ತಾನೆ, ಸ್ಟಾರ್ಟ್ ಆಯ್ತಾ ಇಲ್ಲ. ಜರ್ಮನಿಯನ್ ಬರ್ತಾನೆ, ಫ್ರಾನ್ಸ್ನೋನ್ ಬರ್ತಾನೆ, ಇಂಗ್ಲೆಂಡ್ ಬರ್ತಾನೆ, ಅಮೆರಿಕದೋನ್ ಬರ್ತಾನೆ, ರಷ್ಯಾದೋನ್ ಬರ್ತಾನೆ, ಯಾರು ಬಂದ್ರು ಸ್ಟಾರ್ಟ್ ಆಯ್ತಲ್ಲ. ಯಾಕಂತ ಏನಪ್ಪ ಮಾಡುದು, ಏನ್ ಮಾಡಿದ್ರು ಸ್ಟಾರ್ಟ್ ಆಯ್ತಾರಲ್ಲ, ನಾವು ಕಂಡಿಡ್ದ್ಬಿಟ್ಟು ನಾವೇ ವಿಮಾನವ ಸ್ಟಾರ್ಟ್ ಮಾಡಕ್ ಆಯ್ತಲ್ಲಪ್ಪ ಅನ್ಬಿಟ್ಟು ಎಲ್ಲ ತಲೆ ಮೇಲೆ ಕೈ ಇಟ್ಕೊ ಕೂತಿದ್ರಲ್ಲ. ಅಷ್ಟೊತ್ಕ ನಮ್ ಇಂಡಿಯಾದವನೊಬ್ಬ ಹೋಗ್ಬಿಟ್ಟು ನಾ ಸ್ಟಾರ್ಟ್ ಮಾಡ್ತೀನಿ ಅನ್ನಂತೆ. ಆಗ ಎಲ್ಲ ದೇಶದ ವಿಜ್ಞಾನಿಗಳು ಕೇಮೆ ನೋಡಯ್ಯೋ, ನಾವೇ ಕಂಡಿಡ್ಬಿಟ್ಟು ವಿಮಾನವ ಕಂಡಿಡ್ದಿದವ್ರಿಗೆ ಸ್ಟಾರ್ಟ್ ಮಾಡಕ್ ಆಯ್ತಲ್ಲ, ಇವನು ಬಂದ್ಬಿಟ್ಟವನೇ ಮೊಣ್ಣಗಟ್ಟಿ ಏನೋ ಸ್ಟಾರ್ಟ್ ಮಾಡೋಣ ಅಂತ ತಿನ್ಬಿಟ್ಟು ಗೇಲಿ ಮಾಡ್ಬಿಟ್ಟಾರ. ಯಾಕಂದ್ರ ಆಗ ಪಕ್ಕದಲ್ಲಿ ಪಾಕಿಸ್ತಾನದವನೊಬ್ಬ ಕುಡ್ಕೊಂಡ್ ನಿಂತಿದ್ನಂತೆ. ಕೊಡ್ರ ಒಂದ್ ಅವಕಾಶ ಯಾವನ ಅಪೆಪರ್ ಹೆಂಗ್ ಬಂದ ಸ್ಟಾರ್ಟ್ ಮಾಡೋಣ ನೋಡ್ ಮತ್ ಹೆಂಗ್ ಸ್ಟಾರ್ಟ್ ಮಾಡ್ಬಿಟ್ಟವನು ಅಂತ ಗೇಲಿ ಮಾಡ್ಬಿಟ್ಟವನೆ. ಸರಿ ಇಂಡಿಯಾದವನು ಬಂದ್ಬಿಟ್ಟು ಎಲ್ಲಾ ದೇಶದ ವಿಜ್ಞಾನಿಗಳ್ನು ವಿಮಾನದ ಒಂದ್ ಕಡೆ ಬಂದ್ ನಿಂತ್ಕೊಳ್ಳಿ ಎಲ್ಲ ಅನ್ನಂತೆ. ಎಲ್ಲಾ ದೇಶದ ವಿಜ್ಞಾನಿಗಳು ಬಂದ್ ನಿಂತ್ಕಂತ್ರಂತಕ್ಕಂತ ಒಂಚೂರು ಎತ್ತಿ ಬೊಕ್ಸಿ ಆ ಕಡೆ ಸೈಡ್ಗೆ ಅನ್ನಂತೆ. ಬೊಕ್ಸುದ್ರಂತೆ ಇಳಿಸಿ ಅನ್ನಂತೆ, ಇಳಿಸುದ್ರಂತೆ ಸ್ಟಾರ್ಟ್ ಮಾಡಿ ಅನ್ನಂತೆ. ಸ್ಟಾರ್ಟ್ ಆಗೋಯ್ತಕ್ಕಂತ ಏನಾಗ ಎಲ್ಲಾ ದೇಶದ ವಿಜ್ಞಾನಿಗಳಿಗೂ ಆಶ್ಚರ್ಯ ಆಗ್ಬಿಡ್ತಕ್ಕಂತ. ಅಲ್ಲ ನಾವ್ ಕಂಡಿಡ್ದು ವಿಮಾನವ ನಾವ್ಗೆ ಸ್ಟಾರ್ಟ್ ಮಾಡಕ್ ಆಯ್ತಿರ್ನಿಲ್ಲ, ಇವ್ನ ಯಾರ ಒಯ್ಯ ತೂರಾಡ್ಕೊಂಡು ಸ್ಟಾರ್ಟ್ ಮಾಡ್ಬಿಟ್ನಲ್ಲ ಅಂದ್ಬಿಟ್ಟು ಹೆಂಗಯ್ಯ ಸ್ಟಾರ್ಟ್ ಮಾಡ್ದೆ, ಯಾವ ದೇಶವಯ್ಯ ನಿಂದು ಅಂತ ಎಲ್ಲ ಕೇಳಿದ್ರಂತಕ್ಕಂತ. ಆಗ ನಮ್ ಇಂಡಿಯಾದ ಹೇಳದ್ನಂತ ನಾನು ಇಂಡಿಯಾ ದೇಶದವನು ಅಂತ. ಇದ್ ಹೆಂಗ್ ಸ್ಟಾರ್ಟ್ ಮಾಡ್ದೆ, ನಿನ್ಗೆ ಹೆಂಗ್ ಗೊತ್ತು ಈ ಟೆಕ್ನಿಕ್ ವಿಮಾನ ಸ್ಟಾರ್ಟ್ ಮಾಡುದು ಅಂತ ಕೇಳಿದ್ರಂತಕ್ಕಂತ. ಅದಕ್ಕೆ ಇಂಡಿಯಾದವನು ಎಲ್ಲಾ ದೇಶದ ವಿಜ್ಞಾನಿಗಳಿಗೂ ಹೇಳದ್ನಂತ, ಅಯ್ಯೋ ಕಪಿ ಮುಂಡ ತವಿಯ, ನನ್ಗೆ ಯಾವ ಟೆಕ್ನಿಕ್ ಗೊತ್ತಿಲ್ಲ, ನಾನು ಇಂಡಿಯಾ ದೇಶದವನು ಕಣ. ನಮ್ ಕಡೆ ಬಜಾಜ್ ಚೇತಕ್ ಅಂತ ಒಂದ್ ಸ್ಕೂಟರ್ ಅದೇ, ನಮ್ ಕಡೆ ಏನಾರ ಅದು ಸ್ಟಾರ್ಟ್ ಆಗದೆ ಹಿಂಗ ಒಚ್ಚರಕ್ಕೆ ಬಗ್ಗಿಸ್ಬಿಟ್ಟು ಎತ್ ನಿಲ್ಲಿಸ ಸ್ಟಾರ್ಟ್ ಮಾಡಿದ್ರೆ ಕಿಕ್ ಕೊಡ್ರೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಆ ಟೆಕ್ನಿಕ್ ನೇ ಇಲ್ಲೂ ಉಪಯೋಗಿಸ್ತೇಕನ ಕೇಮೆ ನೋಡಿ ಅನ್ನಂತೆ. ಅಣ್ಣ ಬತ್ತಿನ ಕಾರಣ ಆಗ್ಲೇ 10 ಗಂಟೆ ಆಯ್ತು, ಕ್ರೈಮ್ ಸ್ಟೋರಿ ನೋಡ್ಬೇಕು. ಅಯ್ಯ ಮುಂಡತ್ತದೆ ಮನೇಲಿ ಹೋಗಿ ಏನ್ ಒಣ್ಣಂಗಟ್ಟಿ ಟಿವಿಲಿ ಕ್ರೈಮ್ ಸ್ಟೋರಿ ನೋಡಿಯೇ, ನಂತ ಸ್ಪ್ರೈ ಡೈರಿ ಅಂತದೆ ಬಲೆ ನಾನು ಹೇಳ್ತೀನಿ. ಅದ ಹೆಂಗ್ ಹೇಳೋಣ. ಇದು ನೀವು ಇದುವರೆಗೂ ಕಂಡು ಕೇಳರಿಯದ ಭಯಂಕರ ಬಕಾಸುರ ಮಾಂಸಾಹಾರಿ ಮಂಡ್ಯಕ್ಕೊಪ್ಪಲು ಪುಟ್ಟಯ್ಯ ಅಲಿಯಾಸ್ ಕರಿಯಣ್ಣನ ಕತೆ. ಇವನ ಕತೆ ಹೇಳ್ತಿದ್ರೆ ಅಥವಾ ಕೇಳ್ತಿದ್ರೆ ದೇಶದಲ್ಲಿ ಹೀಗೆ ತಿನ್ನೋರು ಉಂಟೆ ಎಂಬ ಅನುಮಾನ ಬಂದೇ ಬರ್ತದೆ. ನೀವು ನಂಬ್ತಿರೋ ಬಿಡ್ತಿರೋ, ಈ ಪುಟ್ಟಯ್ಯ ಮಂಡ್ಯಕ್ಕೊಪ್ಪಲಿನ ಸುತ್ತಮುತ್ತ 48 ಜನರಿಗೆ ದುಸ್ಸಪ್ನ ಆಗಿದ್ದಾನೆ. ಯಾವುದೇ ಮರಿಯೂಟ, ಬೀಗ್ರೂಟ, ಮಾರ್ಲಾಮಿ ಹಬ್ಬ, ಮಾರಿ ಹಬ್ಬ ಹೀಗೆ ಎಲ್ಲೆಂದ್ರಲ್ಲಿ ಬಾಡ್ನೂಟ ಅಂದ್ರೆ ಸಾಕು ಪ್ರತ್ಯಕ್ಷ ಆಗಿಬಿಡ್ತಾನೆ ಈ ಪುಟ್ಟಯ್ಯ. ಹೀಗೆ ಕಾಣಿಸ್ಕೊಂಡ್ರೆ ಯಾರಿಗೂ ತೊಂದರೆ ಇಲ್ಲ. ಆದ್ರೆ ಈತ ಒಂದ್ ಪಂಕ್ತಿಯಲ್ಲಿ ಕೂತು ಊಟ ಮಾಡಿ ಎದ್ರೆ ಇನ್ನೊಂದು ಹೊಸ ಪಂಕ್ತಿಲು ಹಾಜರು. ಹೀಗೆ ಎಷ್ಟು ಪಂಕ್ತಿ ಕೂತು ಹೇಳ್ತಾನೋ ಅಷ್ಟ್ ಪಂಕ್ತಿಲು ಇವನು ಇರ್ಲೇಬೇಕು ಪುಟ್ಟಯ್ಯ. ಕೊನೆಗೆ ಎಲ್ಲಾ ಪಂಕ್ತಿ ಮುಗಿದ ಮೇಲೂ ಕೂಡ ಅಡುಗೆ ಮಾಡೋರು ಮಡಿಕಂದಿದ್ ಬಾಡನ್ ಮೇಲೂ ಇವನ ಕೆಂಗಣ್ಣು ಬಿದ್ದೇ ಬಿಡ್ತದೆ. ಅವ್ರ ಹತ್ರ ಹೋಗ್ಬಿಟ್ಟು ಏಯ್ ಆ ಕುರ್ಲ ನನ್ಗೊಂದ್ ಎಲಿಯಾ ಅಂತ ಜಬರ್ದಸ್ತ್ನು ಮಾಡ್ತಾನೆ ಈ ಪುಟ್ಟಯ್ಯ. ಈ ಪುಟ್ಟಯ್ಯನ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಇವನ್ಗೆ ಮುದ್ದೆ ಅನ್ನ ಸೇರೋದಿಲ್ಲ. ಇವನ್ಗೇನಿದ್ರು ಬರೀ ಬಾಡೇ ಬೇಕು. ಈಗ 4 ಪಂಕ್ತಿಲ್ ತಿನ್ ಬಂದಿದ್ಯರೋ ನಿನ್ ಹೊಟ್ಟೆ ಹಾಳಾಗ ಅಂತ ಯಾರಾದ್ರೂ ಪುಟ್ಟಯ್ಯನ ಕೇಳಿದ್ರೆ ಬೈದ್ರೆ, ಏ ನಿಮ್ಮ ಅಪ್ತಿರ್ ಮನೆದೇನ್ ತಿಂತಾ ಇಲ್ಲ ಕಣ ಹಾಕ್ರೋ ಬೋಳಿ ಮಕ್ಳ ಎಲಿಯ ಅಂತ ಜಬರ್ದಸ್ತ್ ಮಾಡ್ತಾನೆ ಈ ಪುಟ್ಟಯ್ಯ. ಅಂತೂ ಅವ್ರು ಬಾಡ ಹಾಕೋದಿಲ್ಲ ಅಂತ ಬೈದು ಕಳಿಸ್ಬಿಟ್ರೆ ಸಾಯಂಕಾಲ ಪಾಕಿಟ್ ಹಾಕೊಂಡೋಗಿ ಬಾಯಿ ಬಂದಂಗೆ ಬೈತಾನೆ ಈ ಪುಟ್ಟಯ್ಯ. ಆದ್ರೂ ಕೂಡ ಇವನ್ ಕಾಟನೆಲ್ಲ ಸುತ್ತಳಿ ಜನ ಯಾಕಪ್ಪ ಸಹಿಸ್ಕೊಂಡಿದ್ದಾರೆ ಅಂದ್ರೆ ಅವ್ರು ಒಲೆ ಗದ್ದೆ ಮನೆಯಲ್ಲಿ ಇರ್ತಕ್ಕಂಥ ತ್ವಾಡ, ಇಲಿ, ಬೆಕ್ಕು ಇವನ್ನೆಲ್ಲ ಮಾಂಸ ಸಿಗದ ವೇಳೆಯಲ್ಲಿ ಹಿಡ್ಕೊಂಡು ತಿಂತಾನೆ. ಇವನ ಸಮಾಜ ಸೇವೆನ ಗುರ್ತಿಸಿ ಸುತ್ತಳ್ಳಿ ಜನ ಇವನಿಗೆ ಸರ್ವ ಮಾಂಸ ಭಕ್ಷಕ ಭೂಷಣ ಎಂಬ ಬಿರುದನ್ನು ಕೂಡ ಕೊಟ್ಟಿದ್ದಾರೆ ಈ ಪುಟ್ಟಯ್ಯನಿಗೆ. ಇವನ ಕಣ್ಣಿನ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಯಾವುದೇ ವಸ್ತು ಮೇಲೆ ಕಣ್ಣು ಬಿತ್ತು ಅಂದ್ರೆ ಸಾಕು ಆ ವಸ್ತುವಿನ ಸರ್ವನಾಶ ಶುರುವಾಗೇ ಆಗುತ್ತೆ. ಹಾಲ್ ಕೊಡೋ ಹಸುವಿನ ಕೆಚ್ಚಲೆ ಹಿಂಗೋಗುತ್ತೆ. ಆಡ್ತಾರ ಎಳೆ ಮಗು ಒಳಗ್ ಶುರು ಮಾಡ್ಕತ್ತದೆ. ಈ ಪುಟ್ಟಯ್ಯನ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಇವನಿಗೆ ಕುಡಿಯೋ ಕಾಸಿಲ್ದರೆ ಕಂಡೋರ್ ಮಕ್ಕಳು ಕಾಲಲ್ಲಿ ಚೈನ್ಗಳನ್ನ ಕಿತ್ಕೊಂಡು ಅಡವಿಟ್ಟು ಕುಡಿತಾನೆ ಈ ಪುಟ್ಟಯ್ಯ ಅಲಿಯಾಸ್ ಕರಿಯಣ್ಣ. ಮನೆಯಲ್ಲಿರೋ ಅಕ್ಕಿ, ರಾಗಿ, ಭತ್ತನೂ ಕೂಡ ಮಾರ್ಕೊಂಡು ಕುಡ್ದವನೇ ಈ ಪುಟ್ಟಯ್ಯ. ಅಷ್ಟೇ ಅಲ್ಲ, ಆ ಮಂಡ್ಯ ಕೊಪ್ಪನಲ್ಲಿ ಆಡು, ಕುರಿ, ಕೋಳಿಗಳನ್ನ ಕದ್ದು ಮಾರ್ಕೊಂಡು ಕುಡಿದವನೇ ಈ ಪುಟ್ಟಯ್ಯ. ಇವನು ಕುಡ್ತಾ ಬುಡಿಸ್ಬೇಕು ಅಂತ ಮಂಡ್ಯ ಕೊಪ್ಪಲೆಲ್ಲ ದುಡ್ಡು ಎತ್ಕೊಂಡು ಬೆಂಗಳೂರು ಆಸ್ಪತ್ರೆಗೆ ಕುಡ್ತಾ ಬುಡ್ಸಕ್ ಸೇರ್ಸಿದ್ರು ಕೂಡ ಆ ಕುಡ್ತಾ ಬುಡ್ಸು ಡಾಕ್ಟರ್ಗೆ ಕುಡ್ತಾ ಕಲಿಸ್ತಂತ ಮಹಾಚತುರ ಈ ಪುಟ್ಟಯ್ಯ ಅಲಿಯಾಸ್ ಕರಿಯಣ್ಣ. ಇವನ ಆಟ ಕೋಟ್ಲಿಗೆ ಕೊನೆ ಯಾವಾಗ ಕಾದು ನೋಡೋಣ. ನಮಸ್ಕಾರ. ಆಹಾ ಎಷ್ಟೊಂದ್ ಚೆನ್ನಾಗಿ ಹೇಳ್ದಣ್ಣ ಕ್ರೈಮ್ ಸ್ಟೋರಿಯ. ಅಣ್ಣ ಬತ್ತಿನ ಕಾರಣ ನನ್ನ ಹೆಂಡತಿ ಕರಿತಾವಳೆ. ಆಯ್ತು ಹೋಗ್ ಬರಾಗ್ಲಾ. ನಾನು 10-11 ಗಂಟೆ ಆಯ್ತು ಹೋಗಿ ಬಿತ್ಕತ್ತೀನಿ. ಒತ್ತರ ಹೇಳ್ತಿರ್ಬೇಕು, ಏರ್ ಕಟ್ಬೇಕು.